ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಧರ್ಮ ಕೀರ್ತಿರಾಜ್ ಅಂತ ಬಂದಾಗ ಎಲ್ರಿಗೂ ಅನಿಸಿದ್ದೇನಪ್ಪ ಅಂತ ಹೇಳಿದ್ರೆ ಗೋಲ್ಡನ್ ಹಾರ್ಟ್ ಇರುವಂತಹ ಒಬ್ಬ ವ್ಯಕ್ತಿ ಅಂತ ಹೇಳಿ. ಸೊ ಬಿಗ್ ಬಾಸ್ ಮನೆ ಅಂತ ಬಂದಾಗ ಸ್ವಲ್ಪ ಆ ಕಡೆ ಈ ಕಡೆ ಅಂತ ಆಗೇ ಆಗುತ್ತೆ. ಬಟ್ ತನ್ನ ವ್ಯಕ್ತಿತ್ವ ಹೀಗೆ ಇರೋದು, ನಾನು ಹೀಗೇನೇ ಇರೋದು ಗುರು ಅಂತ ಹೇಳಿ ಎಲ್ಲರ ಪ್ರೀತಿಯನ್ನು ಗಳಿಸ್ತದ ಮನೆ ಮಗ ಅಂತಲೇ ಹೇಳಬಹುದು. ಎಲ್ಲರೂ ಕೂಡ ನಮ್ಮ ಮನೆಯ ಮಗ ಅಂತ ಹೇಳಿ ಧರ್ಮ ಕೀರ್ತಿರಾಜ್ ಅವ್ರಿಗೆ ಪ್ರೀತಿಯನ್ನು ಕೊಡ್ತಾ ಇದ್ದಾರೆ. ಸೊ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರೆ. ನಿಜಕ್ಕೂ ಎಲ್ರಿಗೂ ಕೂಡ ಬೇಸರ ಆಗಿದೆ. ಸಣ್ಣ ಮಕ್ಕಳು ಕೂಡ ಕುತ್ಕೊಂಡು ಕಣ್ಣೀರನ್ನು ಹಾಕುವ ಲೆವೆಲ್ಗೆ ಬೇಸರ ಆಗಿದೆ. ಸೊ ನನ್ನ ಜೊತೆ ಇದೀಗ ಧರ್ಮ ಅವರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಥ್ಯಾಂಕ್ ಯು. ತುಂಬ ಒಂದು ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ಟು ಥ್ಯಾಂಕ್ ಯು ಸೋ ಮಚ್. ನಿಜ ಸರ್, ಇವನ್ ನಮ್ಗೆ ಆದಂಥ ಎಕ್ಸ್ಪೀರಿಯನ್ಸ್, ನಮ್ಮ ಮನೆಯ ಸುತ್ತಮುತ್ತ ನೀವು ಮನೆಯಿಂದ ಕಣ್ಣೀರು ಹಾಕ್ಕೊಂಡು ಹೊರಗೆ ಬರುವಂಥ ಸಂದರ್ಭದಲ್ಲಿ ಮಕ್ಕಳು ಕೂಡ ಕಣ್ಣೀರನ್ನು ಹಾಕಿದ್ದನ್ನು ನಾನು ನನ್ನ ಕಣ್ಣಾರೆ ನೋಡಿದೆ. ಅಷ್ಟು ಪ್ರೀತಿ ಗಳಿಸೋದು ಈಸಿ ಅಲ್ಲ, ಮಕ್ಕಳಿಗೂ ಕೂಡ ಕನೆಕ್ಟ್ ಆಗೋದು ಅಷ್ಟು ಈಸಿ ಅಲ್ಲ. ಇವನ್ ಅಪ್ಪು ಸರ್ ಮಕ್ಕಳಿಗೆ ಜಾಸ್ತಿ ಕನೆಕ್ಟ್ ಆದಂತಹ ವ್ಯಕ್ತಿ. ಸೊ ಹೇಗಿದೆ ನಿಮ್ಮ ಈಗ ಮನದಾಳದ ಮಾತು ಹೇಳೋದಾದ್ರೆ? ಅಂದರೆ ಇವಾಗ ನೀವು ಹೇಳಿದ್ದು ನೋಡಿದ್ರೆ ನನಗೆ ಆ್ಯಕ್ಚುಲಿ ಏನು ವರ್ಡ್ಸೇ ಬರ್ತಿಲ್ಲ. ಯಾಕಂದರೆ ಕಣ್ಣಲ್ಲಿ ನೀರು ಹಾಕಷ್ಟು ನಾನೇನು ಅಲ್ಲಿ ಅಚೀವ್ ಮಾಡಿದ್ದೀನಿ ನಂಗೆ ಗೊತ್ತಿಲ್ಲ. ಬಟ್ ಥ್ಯಾಂಕ್ ಯು. ಆ್ಯಂಡ್ ಪ್ರತಿಯೊಬ್ಬರಿಗೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಲೈಕ್ ಬಿಗ್ ಬಾಸ್ ಮನೆಯಿಂದ ಬಂದಿದ್ದೀನಿ, ಎಲ್ಲೋ ಒಂದು ಕಡೆ ಇನ್ನೂ ಇರಬೇಕಿತ್ತು ಅಂತ ಅನಿಸ್ತು. ಬಟ್ ಇನ್ನು ಮುಂದೆ ನಾನು ಇನ್ನೊಂದು ಜರ್ನಿ ಶುರು ಆಗಿದೆ. ಸೊ ಆ ಜರ್ನಿನ ಎಲ್ಲೂ ನಿಮಗೆ ಡಿಸಪಾಯಿಂಟ್ ಮಾಡಿದೆ. ಇನ್ನೂ ತೆರೆ ಮೇಲೆ ನೀವು ನನ್ನ ನೋಡ್ತೀರಾ. ನಿಮ್ಮ ಸಪೋರ್ಟ್ ನನಗೆ ಬೇಕು ಅಂತ ಕೇಳ್ತೀನಿ. ಸರಿ, ಈ ಕಾಲದಲ್ಲೂ ಕೂಡ ಮನುಷ್ಯ ನೇರವಾಗಿರೋದಕ್ಕೆ ಸಾಧ್ಯನಾ ಅಂತ ಅನಿಸುತ್ತೆ. ಅಂದರೆ ನಿಮ್ಮ ಥರ ಇರೋದಕ್ಕೆ ಸಾಧ್ಯನಾ? ಯಾಕಂತ ಹೇಳಿದ್ರೆ ಸುಳ್ಳು ಹೇಳೋದಿರುತ್ತೆ, ಏನೋ ಒಂದು ಸಣ್ಣ ವಂಚನೆ ಮಾಡೋದಿರುತ್ತೆ, ಮೋಸ ಮಾಡೋದಿರುತ್ತೆ, ಅಥವಾ ಸಿಟ್ಟು ಬರೋದಿರುತ್ತೆ, ಇನ್ನೊಂದೇನೋ ಮಾಡೋದಿರುತ್ತೆ. ಬಟ್ ನಿಮ್ಮ ವ್ಯಕ್ತಿತ್ವದಲ್ಲಿ ಕಂಪ್ಲೀಟ್ ನಾನು ನೋಡ್ದಂಗೆ ಆ 55 ದಿನಗಳ ಕಾಲದಲ್ಲೂ ಕೂಡ ಒಂಚೂರು ಏರುಪೇರು ಆಗಲಿಲ್ಲ. ನೀವು ಇರೋದೇ ಹೀಗೆ ಅನ್ನೋದನ್ನು ಪ್ರೂವ್ ಮಾಡಿದ್ರಿ. ಅದು ಹೇಗೆ ಸಾಧ್ಯ ಅಂತ ಇಂತಹ ಈ ಯುಗದಲ್ಲೂ ಕೂಡ? ಇಲ್ಲ, ಕೆಲವೊಮ್ಮೆ ಐ ಥಿಂಕ್ ಒಂದು ಎಮೋಷನ್ಸ್ ಅಂತ ಏನಿರುತ್ತೆ, ಐ ಥಿಂಕ್ ಅದು ನನ್ನಲ್ಲೂ ಇತ್ತು. ಎಲ್ಲೋ ಒಂದು ಕಡೆ ಇವಾಗ ಕೋಪ ಅಂತ ಬಂದಾಗ, ನನ್ನ ಸ್ಟ್ಯಾಂಡ್ಸ್ ಅಂತ ಬಂದಾಗ ನಾನು ತೊಗೊಂಡಿದ್ದೀನಿ. ಇಲ್ಲ ಬೇರೆಯವ್ರ ವಿಷಯಕ್ಕೆ ಏನಾದರೂ ಒಂದು ಆದಾಗ, ಮನಸ್ಸರ ವಿಷಯ ಆಗಿರ್ಬೋದು, ಅದಕ್ಕೊಂದು ಮಾತಾಡಿದ್ದೀನಿ. ಬಟ್ ಒಂದು ಮಿಕ್ಸ್ಡ್ ಎಮೋಷನ್ಸ್ ಇರೋಂಥ ಒಂದು ವ್ಯಕ್ತಿ. ಬಟ್ ನನಗೆ ಅದು ಸುಮ್ಮನೆ ಎಲ್ಲೋ ಒಂದು ಕಡೆ ನಾನು ಕೂಗಾಡಬೇಕು, ಕಿರ್ಚಾಡಬೇಕು, ಇಲ್ಲ ಯಾರ್ದೋ ಜಗಳಕ್ಕೆ ನಂಗೆ ಹೋಗ್ಬಿಟ್ಟು ಸುಮ್ಮನೆ ಮೂಗು ತೋರಿಸೋದು ನನಗೆ ಇಷ್ಟಪಡಲ್ಲ. ಆ್ಯಂಡ್ ನಾನು ನ್ಯಾಚುರಲಾಗಿ ನಾನು ಹೊರಗಡೆ ಹೆಂಗಿದ್ನೋ, ನಮ್ಮ ತಂದೆಯವ್ರನ್ನ ನೋಡಿಕೊಂಡು ನಾನು ಬೆಳೆದಿದ್ದ ರೀತಿ, ಆ್ಯಂಡ್ ನಾನು ಯಾವ ಥರ ಇರಬೇಕಂತ ಅಂದ್ಕೊಂಡೆ, ಅದು ಮನೆಯಲ್ಲೂ ಅದೇ ವ್ಯಕ್ತಿತ್ವ ಹಂಗೆ ಕಂಟಿನ್ಯೂ ಆಯಿತು. ಬಟ್ ನನಗೆ ಎಲ್ಲೋ ಒಂದು ಕಡೆ ಯೋಚನೆ ಇತ್ತು, ಯಾವ ಥರ ಆಗ್ಬೋದು, ಇಲ್ಲ ತುಂಬ ಮೈನಸ್ ಆಗುತ್ತಾ ಈ ಥರ ಇದ್ದರೆ, ಇಲ್ಲ ನಾನು ಚೇಂಜಸ್ ಮಾಡ್ಕೊಬೇಕು ಅಂತ. ಬಟ್ ಕೆಲವೊಮ್ಮೆ ಅನಿಸಿದ್ದು, ಇಲ್ಲ ಇರೋದು ಥರನೇ ಇದ್ರೇ ಅದು ಬೆಟ್ರ್ ಅಂತ. ಆಚೆ ಹೋದ್ಮೇಲೆ ನೋಡೋಣ ಯಾವ ಥರ ಜನ ಆ್ಯಕ್ಸೆಪ್ಟ್ ಮಾಡ್ತಾರೆ ಅಂತ. ಬಟ್ ಈ ಥರ ಜನ ನನ್ನ ಇಷ್ಟು ಪ್ರೀತಿ ಕೊಟ್ಟಿದ್ದಾರೆ, ಇಷ್ಟೊಂದು ಆ್ಯಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಇಂದ ಒಳ್ಳೆತನ ಅನ್ನೋದು ಇದ್ದರೆ ಮನುಷ್ಯ ಯಾವುದೋ ಒಂದು ಒಳ್ಳೆ ಇದಕ್ಕೆ ಹೋಗ್ಬೋದು ಅನ್ನೋದಕ್ಕೆ ಜನ ತೋರಿಸಿದ್ದಾರೆ. ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಯೂಶ್ವಲಿ ನೀವೆಲ್ಲ ಎಲಿಮಿನೇಟ್ ಆಗಿ ಬಂದಾಗ ನಾವು ಇಂಟರ್ವ್ಯೂ ಮಾಡೋದಿರುತ್ತೆ, ಹೇಗಿತ್ತು ಏನಿರುತ್ತೆ ಅಂತ ಹೇಳಿ. ಅಪ್ಪ ನಿಮ್ಮನ್ನು ಮಾತನಾಡಿಸಿದಂಥ ರೀತಿ ಕೂಡ ನಮಗೆಲ್ಲರೂ ಕೂಡ ತುಂಬ ಖುಷಿ ಅಂತ ಅನಿಸ್ತು. ಆ ಸಂದರ್ಭನ ಯಾವ ರೀತಿ ಎಂಜಾಯ್ ಮಾಡಿದ್ರಿ, ಅದನ್ನು ನಿಮ್ಮ ಅಭಿಮಾನಿಗಳಿಗೆ ಹೇಳೋದಾದ್ರೆ ಸರ್? ತಂದೆಯವರು ಆ್ಯಕ್ಚುಲಿ ತುಂಬ ಪ್ರೌಡ್ ಫೀಲಿಂಗ್ ಆಯಿತು ಅವ್ರಿಗೆ. ನವಗ್ರಹ ಸಿನಿಮಾ ಒಂದು ಸಕ್ಸಸ್ ಕಂಡ್ಮೇಲೆ ನಮ್ಮ ಮಗ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡಿದ್ದಾನೆ, ದರ್ಶನ್ ಸರ್ ಜೊತೆ ಕೆಲಸ ಮಾಡಿದ್ದಾನೆ. ಸೊ ಒಂದು ಒಳ್ಳೆ ಹೆಸರು ಗಳಿಸ್ಕೊಂಡಿದ್ದಾನೆ. ಒಂದೊಳ್ಳೆ ಆ ಮೂಮೆಂಟ್ ಅವ್ರಿಗೆ ತುಂಬ ಪ್ರೌಡ್ ಆಗಿತ್ತು. ಆಮೇಲೆ ನಾನು ಟೆನ್ನಿಸ್ ಆಡುವಾಗ ಒಂದು ಟೈಮಲ್ಲಿ ಒಂದು ಕಪ್ಪೆಲ್ಲ ಗೆದ್ದಾಗ, ಆಮೇಲೆ ನ್ಯಾಷನಲ್ಸೆಲ್ಲ ಆಡಿದಾಗ ಒಂದು ಪ್ರೌಡ್ ಮೂಮೆಂಟ್ ಅಂತ. ಅದಾದಮೇಲೆ ಕೆಲವೊಮ್ಮೆ ಐ ಥಿಂಕ್ ಎಲ್ಲೋ ಒಂದು ಕಡೆ ಸಿನಿಮಾನಲ್ಲಿ ನಾನು ಕೈ ಹಿಡಿಲ್ಲ ಆ ಟೈಮಲ್ಲಿ ಸ್ವಲ್ಪ ಕುಗ್ಗಿದ್ರು, ಏನಾಗುತ್ತೆ ಇವ್ದು ಯಾಕೆ ಏನೋ ಒಂದು ಆಗ್ತಿಲ್ಲ. ರೀಸೆಂಟಾಗಿ ಇನ್ನೊಂದು ಸಿನಿಮಾ ನೋಡಿದಾಗ, ರಾನಿ ಅಂತ ಒಂದು ಸಿನಿಮಾ ನೋಡಿದಾಗ ಅವೆಲ್ಲ ಖುಷಿಪಟ್ಟರು. ಬಟ್ ಎಲ್ಲೋ ಒಂದು ಕಡೆ ಇನ್ನೊಂದು ಸಿಕ್ಸರ್ ಹೊಡಿಬೇಕಂತ ಅದೆಲ್ಲೋ ಒಂದು ಕಡೆ ಅವ್ರಿಗೆ ಅನಿಸ್ತಾ ಇತ್ತು. ಬಟ್ ಇಲ್ಲಿ ನಾನು ಮನೆಗೆ ಬಂದಿದ್ದ ತಕ್ಷಣ ಅವ್ರು ತಪ್ಕೊಂಡಿದ್ದ ರೀತಿ, ಆಮೇಲೆ ಆ ನಾಮಿನೇಷನ್ ಆದಾಗ, ನಾನು ಎಲಿಮಿನೇಟ್ ಆದಾಗ ಅವರು ನೋಡಿದಾಗ ಅವ್ರ ಕಣ್ಣಲ್ಲಿ ನೀರು ಹಾಕಿದ್ದು. ಯಾಕಂದರೆ ಒಂದು ತುಂಬ ಸ್ಟ್ರಾಂಗ್ ಇರೋಂಥ ಒಂದು ವ್ಯಕ್ತಿ ನಮ್ಮ ತಂದೆಯವರು, ಅಷ್ಟು ಇಮೋಷ್ನಲ್ ಆಗಲ್ಲ ಅಷ್ಟು ಈಸಿಯಾಗೆ. ಬಟ್ ಎಲ್ಲೋ ಒಂದು ಕಡೆ ನಾನು ಮನೆಯಿಂದ ಹೊರಗೆ ಬರುವಾಗ ಎಲಿಮಿನೇಷನ್ ಪ್ರೊಸೆಸ್ ಅದು ನೋಡಿದಾಗ ಅವ್ರ ಕಣ್ಣಲ್ಲಿ ನೀರು ಬಂದಿದ್ದು ನನಗೆ ಎಲ್ಲೋ ಒಂಥರ ಅನಿಸ್ತು. ಲೈಕ್ ಎಲ್ಲೋ ಮನ್ಸು ಗೆದ್ದಿದ್ದೀನಿ, ನಮ್ಮ ತಂದೆಯವ್ರ ಮನ್ಸು ಗೆದ್ದಿದ್ದೀನಿ, ಮನೆಯವ್ರ ಮನ್ಸು ಗೆದ್ದಿದ್ದೀನಿ ಅಂತ ಎಲ್ಲೋ ಒಂದು ಕಡೆ ಅನಿಸ್ತು. ಆಮೇಲೆ ನಮ್ಮ ತಂದೆಯವರು ಫಸ್ಟು ತಪ್ಪಿಕೊಂಡು, ಬಿಡು ಚಿನ್ನ ಪರವಾಗಿಲ್ಲ, ಆಯಿತು 55 ಡೇಸ್ ಒಂದು ಬ್ಯೂಟಿಫುಲ್ ಜರ್ನಿನ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಬಂದಿದ್ದೆ. ಬಟ್ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ತುಂಬ ಜನ ಫೋನ್ ಮಾಡಿದ್ದಾರೆ, ತುಂಬ ಜನ ಮಾತಾಡ್ತಿದ್ದಾರೆ. ಆ್ಯಂಡ್ ನೀನು ಬರೋಕ್ಕಿಂತ ಮುಂಚೆನೂ
ಎಷ್ಟೊಂದು ಜನ ಹೇಳಿದ್ದು ಒಂದೇ, ತುಂಬ ಜನ ಮನಸ್ಸನ್ನ ಗೆದ್ದಿದ್ಯಾ ನೀನು ಅಂತ. ಸೊ ಅದೆಲ್ಲೋ ಒಂದು ಕಡೆ ಒಂದು ತಪ್ಕೊಂಡು ಅದು ಹೇಳಿದ್ರಲ್ಲ, ಅದೊಂದು ತುಂಬ ಒಂದು ಒಳ್ಳೆ ಫೀಲಿಂಗು. ನನ್ನ ಮಗನ ಬಗ್ಗೆ ನನಗೊಂದು ಎಷ್ಟು ಹೆಮ್ಮೆ ಇದೆ ಅಂತ ಒಂದು ತೋರಿಸಿದ್ರಲ್ಲ, ಅದು ನಾನು ಲೈಫ್ ಟೈಮ್ ನಾನು ಮರೆಯೋಕ್ಕಲ್ಲ. ಐ ಥಿಂಕ್ ನನ್ನ ಲೈಫಲ್ಲಿ ಒಂದು ಸೆಕೆಂಡ್ ಜರ್ನಿ ಅಂತ ಶುರು ಆಗಿದ್ದು ನಮ್ಮ ತಂದೆಯವರ ಮಾತು ಹೇಳಿದ್ಮೇಲೆ. ಆಮೇಲೆ ಜನ ನನ್ನ ಈ ಥರ ಇಷ್ಟಪಟ್ಟಿರೋದು ಐ ಥಿಂಕ್ ಒಂದು ಸೆಕೆಂಡ್ ಜರ್ನಿ ಅಂತಲೇ ಹೇಳ್ಬೋದು. ಆ್ಯಂಡ್ ಅದು ಇಂಟರ್ವ್ಯೂ ಮಾಡಿದ್ದು ನಮ್ಮ ತಂದೆಯವ್ರ ನನ್ನ ಮನೆಗೆ ಬಂದಾಗ ಅದು ತುಂಬ ಕ್ಯಾಂಡಿಡಾಗಿ ಆ್ಯಕ್ಚುಲಿ ಶುರು ಮಾಡಿದ್ದು ನಾವು. ಸೊ ಆ್ಯಕ್ಚುಲಿ ನಾನು ಒಬ್ಬನೇ ಸೋಲೋ ಆ್ಯಕ್ಚುಲಿ ಇಂಟರ್ವ್ಯೂ ಕೊಡಬೇಕು, ಬಟ್ ಬೇಡ ಅಪ್ಪನೇ ಕೇಳಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಅವ್ರು ಕೇಳಿದ ಕ್ವಶನ್ಸ್ಗೂ ನಾನು ಆನ್ಸರ್ ಮಾಡಿದ್ದು. ಆ್ಯಂಡ್ ಎಲ್ಲೋ ಒಂದು ಕಡೆ ಅದು ತುಂಬ ನ್ಯಾಚುರಲಾಗೇ ಬಂತು. ಎಲ್ಲೋ ನಾವು ಪ್ಲ್ಯಾನ್ ಮಾಡಿ ಮಾತಾಡಬೇಕು, ಇಲ್ಲ ಅವ್ರು ಹಿಂಗೆ ಕೇಳಬೇಕು, ನಾನು ಹಿಂಗೆ ಮಾತಾಡಬೇಕಂತ ಏನಿರಲಿಲ್ಲ. ಅವ್ರ ಮನಸ್ಸಲ್ಲಿ ಇದ್ದಿದ್ದನ್ನು ಅವ್ರು ಹೇಳಿದ್ರು, ನನ್ನ ಮನಸ್ಸಲ್ಲಿ ನನ್ನ ಭಾವನೆಗಳನ್ನ ನಾನು ಹೇಳ್ಕೊಂಡೆ. ಸೊ ಅದೊಂದು ಚೆನ್ನಾಗಿತ್ತು. ಆ್ಯಂಡ್ ಜನ ತುಂಬ ಚೆನ್ನಾಗಿ ಆ್ಯಕ್ಸೆಪ್ಟ್ ಮಾಡಿದ್ದಾರೆ ಇದನ್ನು, ಕೆಲವೊಂದು ಬಿಟ್ಗಳನ್ನ. ಸೊ ನೈಸ್, ಇಲ್ಲ ಆಗ್ತಾ ಇರೋದೆಲ್ಲ ಒಂದು ಪಾಸಿಟಿವ್ ನೋಟಲ್ಲೇ ನಡೀತಾ ಇದೆ ಅಂತ ಅನಿಸ್ತಾ ಇದೆ. ಅಮ್ಮ ಏನು ಹೇಳಿದರು? ಹೊರ ಬಂದ ತಕ್ಷಣ ಅಮ್ಮ ಹೇಳಿದಂಥ ಒಂದು ಮಾತು, ಅದು ಮನಸ್ಸಿಗೆ ನಾಟಿದಂಥದ್ದು ಏನಾದ್ರು ಇದ್ರೆ ಅದನ್ನು ಶೇರ್ ಮಾಡ್ಕೋಬಹುದಾ ಅಂತ ಹೇಳಿ. ನಮ್ಮ ತಾಯಿ ಆ್ಯಕ್ಚುಲಿ ಸ್ವಲ್ಪ ಎಮೋಷ್ನಲ್ ಆಗ್ತಾರೆ. ಸೊ ಅವ್ರ ಕಣ್ಣಲ್ಲಿ ನೀರು ಹಾಕಿದ್ದೆ. ಯಾಕಂದರೆ ಒಬ್ಬ ಮಗ ಇಷ್ಟೊಂದು ಸ್ಟ್ರಗಲ್ ಮಾಡ್ತಾಯಿದ್ದಾನೆ, ಒಂದು ಹೆಸರು ಮಾಡೋಕ್ಕೆ, ಎಲ್ಲೋ ಒಂದು ಕಡೆ ತುಂಬ, ಯಾಕಂದರೆ ನೋಡ್ತಾರೆ ಬೆಳಗ್ಗೆ ಎದ್ದು ಓಡೋಗೋದು, ಶೂಟಿಂಗು, ಅದು ಇದು ಬರೋದು, ಈ ಕಡೆ ಡಬ್ಬಿಂಗು ಏನೋ ಮುಗಿಸಿ ಈ ಸಿನಿಮಾ ಕೈ ಹಿಡಿಲಲ್ಲ ಅಂದರೆ ಇನ್ನೊಂದು ಸಿನಿಮಾ ಮಾಡಿ, ಎಲ್ಲೋ ಒಂದು ಕಡೆ ಎಲ್ಲೂ ಡಿಪೆಂಡೆನ್ಸಿ ಇರಲಿಲ್ಲ ಮನೆಯಲ್ಲಿ. ನನ್ನ ಪಾಡಿಗೆ ನಾನು ಇದ್ದಿದ್ದು, ಮನೆಗೆ ಏನು ಬೇಕೋ ನಾನು ಮಾಡ್ತಿದ್ದೆ. ಸೊ ಎಲ್ಲೋ ಒಂದು ಕಡೆ ಅವ್ರಿಗೆ ಯಾವಾಗಪ್ಪ ಇವನಿಗೂ ಒಂದು ಆಗುತ್ತೆ, ಒಂದು ಚಿಕ್ಕದು ಇನ್ನೊಂದು ಬೂಸ್ಟು ಸಿಕ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಎಲ್ಲೋ ಒಂದು ಕಡೆ ಇದಾದಾಗ, ನಾನು ಎಲಿಮಿನೇಟ್ ಬಂದಾಗ ಅವ್ರು ನೋಡಿಕೊಂಡು ಒಂದೇ ಅವ್ರು ಹೇಳಿದ್ದು, ತುಂಬ ಪ್ರೌಡಾಗಿದ್ದೀನಿ ಒಂದು ತಾಯಿಯಾಗಿ. ನಾನು ಹೇಳೋದು ಒಂದೇ, ತುಂಬ ಗೌರವ ಕೊಟ್ಟೆ. ಹೆಣ್ಮಕ್ಳು ಅನ್ನೋದು ತುಂಬ ಗೌರವದಿಂದ ನಡ್ಕೊಂಡೆ. ಪ್ರತಿಯೊಬ್ಬರ ಜೊತೆನೂ ನೀನು ಅದು ನಡ್ಕೊಂಡಿದ್ದ ರೀತಿ, ನೀನು ಇದ್ದಿದ್ದ ರೀತಿ, ನೀನು ಏನೇನು ಕಲ್ತಿದ್ಯೋ ಅಲ್ಲಿ ಹೋಗಿ ಆ ಬಿಗ್ ಬಾಸ್ ಮನೆಯಲ್ಲಿ ನೀನು ಯಾವ ಥರ ಇದ್ದೆ, ಅದು ನನಗೆ ತುಂಬ ಇಷ್ಟ ಆಯಿತು. ಒಂದು ತಾಯಿಯಾಗಿ ಹೇಳ್ತೀನಿ, ನೀನು ಪ್ರತಿಯೊಬ್ಬರ ಜೊತೆ ಇದ್ದಿದ್ದು ಯಾವತ್ತೂ ನಾನು ಅದು ಮರೆಯೋಕ್ಕಾಗಲ್ಲ. ನಾವೇನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಅದಕ್ಕಿಂತ ಡಬಲ್ ತ್ರಿಬಲ್ಲೇ ನೀನು ಇದು ಮಾಡಿದ್ಯಾ. ಥ್ಯಾಂಕ್ಸ್, ನೀನು ಹಂಗೆ ಇದ್ದಿದ್ದು ನನಗೆ ಒಂದು ಹೆಮ್ಮೆ ಆಗ್ತಾಯಿದೆ, ಒಂದು ಹೆಮ್ಮೆ, ಒಳ್ಳೆ ಫೀಲಿಂಗ್ ಅಂತ ಹೇಳಿದ್ರು. ಸೊ ಅದೊಂದು ತುಂಬ ನಾಡ್ತು ನನಗೆ. ಒಂದು ಹೆಣ್ಮಕ್ಳಿಗೆ ನೀನು ಕೊಟ್ಟೋದು ಒಂದು ಗೌರವ ನನಗೆ ತುಂಬ ಇಷ್ಟ ಆಯಿತು. ಎಲ್ಲಿ ನೀನು ಮಾತಾಡಬೇಕು ಅಲ್ಲಿ ಮಾತಾಡಿದೆ. ಯಾರಿಗಾದರೂ ತೊಂದರೆ ಅಂದಾಗ ನೀನು ಸ್ಪಂದಿಸಿದ ರೀತಿ, ಅದನ್ನು ನಾನು ಅಬ್ಸರ್ವ್ ಮಾಡಿದೆ. ಪ್ರತಿಯೊಬ್ಬರ ಜೊತೆ ಚೆನ್ನಾಗಿದ್ದೆ, ಅದೊಂದು ನಾನು ಯಾವತ್ತೂ ಮರೆಯಲ್ಲ ಅಂತ ಹೇಳಿದ್ರು. ಥ್ಯಾಂಕ್ ಯು. ಈಗ ಬಿಗ್ ಬಾಸ್ ಮನೆಯಲ್ಲಿ ನೀವು ಇದ್ರಿ, ಅದರಲ್ಲಿ ನಿಮ್ಮ ಹೆಸರು ಒಂದು ಸ್ವಲ್ಪ ಬಂದಾಗ ಐಶ್ವರ್ಯ ಅಥವಾ ಅನುಷಾ ಅವರ ಹೆಸರು ಓಡಾಡಿದೆ. ನಿಜವಾಗ್ಲೂ ನಿಮ್ಮ ಮನಸ್ಸನ್ನು ಕದ್ದಂತಹ ಆ ಹುಡುಗಿ ಯಾರು ಅಂತ ಹೇಳಿ ಸರ್? ಹೊರಗಡೆ ಇದ್ದಾರಾ? ಇದು ಯಾಕಂದರೆ ಸುಮ್ಮನೆ ಗಾಸಿಪ್ಗಳು ಯಾಕೆ, ಸುಮ್ಮನೆ ಅವರಿಬ್ಬರ ಹೆಸರುಗಳು ಅವಾಗ ತಳುಕು ಹಾಕೊಳ್ಳೋ ಬದಲು ನೀವೇ ನೇರವಾಗಿ ಹೇಳಿದರೆ ಸೂಕ್ತ ಅಂತ ಅನಿಸುತ್ತೆ. ಲವ್ ಏನಾರು ಇದೆಯಾ, ಹೊರಗಡೆ ಲವರ್ ಇದ್ದಾರಾ ಅಂತ? ಇಲ್ಲ, ಆ್ಯಕ್ಚುಲಿ ನಾನು 2 ಇಯರ್ಸ್ ಮುಂಚೆ ಆ್ಯಕ್ಚುಲಿ ಮದುವೆ ಪ್ಲ್ಯಾನ್ ಮಾಡಿದೆ, ಮದುವೆ ಆಗಬೇಕಿತ್ತು. ಬಟ್ ಕೆಲವು ಕಾರಣಾಂತರದಿಂದ ಅದು ಆಗಲಿಲ್ಲ. ಅದೇನೋ ತುಂಬ ಹತ್ರ ಬಂದಿತ್ತು, ಬಟ್ ಆಗಲಿಲ್ಲ. ಬಟ್ ಇಲ್ಲಿ ಐಶ್ವರ್ಯ ಮತ್ತು ಅನುಷಾ ಬಗ್ಗೆ ಹೇಳ್ಬೇಕಂದ್ರೆ, ಐ ಥಿಂಕ್ ಒಂದು ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್ಸ್. ತುಂಬ ಅವ್ರವ್ರದ್ದೇ ಒಂದು ಸ್ಪೆಷಲ್ ಇದಿದೆ. ಆ್ಯಂಡ್ ತುಂಬ ಒಂದು ಎನರ್ಜಿ ಫುಲ್ಫಿಲ್ಡ್ ಆಗೋಂಥ ಐಶ್ವರ್ಯ ಅವರಾಗಿರ್ಬೋದು, ಆಮೇಲೆ ಅನುಷಾ. ಐ ಥಿಂಕ್ ಒಂದು ಫ್ರೆಂಡ್ಶಿಪ್ ಅನ್ನೋದು ಒಂದು ಬಾಂಡಿಂಗು. ಐಶ್ವರ್ಯ ಜೊತೆನೂ ಅಷ್ಟೇ, ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಒಂದು ಸಪೋರ್ಟ್ ಮಾಡ್ತಿದ್ರು. ಎಲ್ಲೋ ಒಂದು ಕಡೆ ಲೋ ಆಗಿದ್ದರು, ಅದೊಂದು ಸಪೋರ್ಟ್ ಮಾಡ್ತಿದ್ರು. ನಾಮಿನೇಷನ್ ಅಂತ ಬಂದಾಗ ನನ್ನ ಯಾರು ಸೇವ್ ಆಗಬೇಕಂದ ತಕ್ಷಣ ಫಸ್ಟ್ ನನ್ನ ಹೆಸರು ಎತ್ತಿತಾಯಿದ್ರು. ಆ್ಯಂಡ್ ಅನುಷಾದೂ ಅಷ್ಟೇ, ಒಂದು ಫ್ರೆಂಡ್ಶಿಪ್ ಅನ್ನೋದು ನಾವು ಯಾವ ಥರ ಇದ್ವಿ, ಸಿನಿಮಾ ಸ್ಟಾರ್ಟ್ ಆದಾಗ ನಾವು ಸಿನಿಮಾ ಮಾಡ್ತಿದ್ವಿ ಜೊತೆಗೆ. ಸೊ ಆ ಫ್ರೆಂಡ್ಶಿಪ್ಪು ಮತ್ತು ಇಲ್ಲಿ ಕಂಟಿನ್ಯೂ ಆಗಿದ್ದು. ಸೊ ಆ ಫ್ರೆಂಡ್ಶಿಪ್ ಬಾಂಡಿಂಗ್ ಅನ್ನೋದು ತುಂಬ ಒಂದು ಒಳ್ಳೆ ಮಟ್ಟಕ್ಕೆ ಹೋಯಿತು. ಆ್ಯಂಡ್ ಒಂದು ಜನಕ್ಕೂ ಒಂದು ಎಕ್ಸಾಂಪಲ್ ಥರ ಸೆಟ್ ಮಾಡಿದ್ದೀವಿ. ಒಂದು ಫ್ರೆಂಡ್ಶಿಪ್ಪು ಯಾವ ಥರ ಇರಬೇಕು, ಹೆಂಗಿರ್ಬೋದು ಅನ್ನೋದು. ಬರೀ ಎಲ್ಲದರಲ್ಲೂ ನಾವು ಲವ್ ಆ್ಯಂಗಲ್ ಅಂತ ನೋಡೋದು ಬೇಕಾಗಿಲ್ಲ. ಒಂದು ಫ್ರೆಂಡ್ಶಿಪ್ಪಲ್ಲೂ ಹಿಂಗಿರ್ಬೋದು, ಇಷ್ಟು ಚೆನ್ನಾಗಿ ಅನ್ಯೋನ್ಯವಾಗಿ ಎಲ್ಲರೂ ಖುಷಿಯಾಗಿರ್ಬೋದು ಅನ್ನೋದು ಒಂದು ಅವರಿಬ್ಬರಲ್ಲೂ ನಾನು ನೋಡಿದೆ ಅದು. ಆ್ಯಂಡ್ ಲವ್ ಇಂಟ್ರೆಸ್ಟ್ ಅನ್ನೋದು ಇವಾಗ ಯಾರೂ ಇಲ್ಲ ಸದ್ಯಕ್ಕೆ. ಐ ಥಿಂಕ್ ಕೆರಿಯರು ನಾನು ತುಂಬ ಫೋಕಸ್ ಮಾಡ್ತಾಯಿದ್ದೀನಿ. ಲೈಕ್ ಇದು ಬಿಗ್ ಬಾಸ್ ನನಗೆ ಸಿಕ್ಕಿದ್ದು ಒಂದು ಅದ್ಭುತವಾದ ಪ್ಲ್ಯಾಟ್ಫಾರ್ಮು. ಜನ ನನ್ನ ರಿಸೀವ್ ಮಾಡಿರೋ ರೀತಿ, ಇನ್ನೊಂದು ಲೈಫ್ ನನಗೆ ಶುರು ಆಗುತ್ತೆ ಅಂತ ನಾವೆಲ್ಲ ಹೇಳಿದೆ. ಸೊ ಅದನ್ನು ನಾನು ಇನ್ನೂ ಜನರು ಯಾವ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋ ನನ್ನ ಮೇಲೆ, ಅದನ್ನು ನಾನು ಕಮ್ಮಿ ಮಾಡಬಾರ್ದು. ಇನ್ಮೇಲೆ ಇನ್ನೂ ಗ್ರೋ ಆಗಬೇಕು, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು, ಇನ್ನೂ ಸಿನಿಮಾಗಳು ರಿಲೀಸ್ಗಳು ರೆಡಿ ಇದೆ. ಸೊ ಯಾವ ಥರ ಜನದ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ನಾನು ಯಾವ ಥರ ನಡಿಬೇಕು ಅನ್ನೋದನ್ನು 100% ಒಂದು ಮ್ಯಾರೇಜ್ ಅಂತ ಒಂದು ಪ್ಲ್ಯಾನ್ ಇದ್ದೇ ಇರುತ್ತೆ. ಮದುವೆ ಆಗಬೇಕು, ಒಂದು ಶೋಲ್ಡರ್ ಬೇಕೇ ಬೇಕು. ಎಷ್ಟೇ ನಮ್ಮ ತಂದೆ ತಾಯಿ ಜೊತೆ ನಾವು ಶೇರ್ ಮಾಡ್ಕೊಂಡ್ರು
ಒಂದು ನಮಗೆ ಬೇಕಾಗಿರೋರು ಒಂದು ಪಾರ್ಟ್ನರ್, ಒಂದು ಲೈಫ್ ಪಾರ್ಟ್ನರ್ ಅನ್ನೋದು ಬೇಕೇ ಬೇಕು. ಐ ಥಿಂಕ್ ವಿತ್ ಟೈಮ್ ಅದು ಆಗುತ್ತೆ. ಬಟ್ ಅದನ್ನು ನಾನು ಎಲ್ಲೂ ಪ್ಲ್ಯಾನ್ ಮಾಡ್ಕೊಂಡಿಲ್ಲ, ಲೈಕ್ ಇವರೇ ಇರಬೇಕು, ಇಲ್ಲ ಅದು ಹಿಂಗೆ ಬೇಕು, ಇಲ್ಲ ಇದೇ ಥರ ಇರಬೇಕು ಅಂತ. ನಾನು ಹೋಗ್ತಾ ಇರೋ ಜರ್ನಿಯಲ್ಲಿ ಅದೆಲ್ಲೋ ಒಂದು ಕಡೆ ಆಗುತ್ತಂತ ಒಂದು ಭರವಸೆ ಇದೆ. ಆಮೇಲೆ ಇಲ್ಲಿಂದ ಇನ್ನೊಂದು ಶುರು ಆಗುತ್ತಲ್ಲ ನಂದು. ಸೊ ಐ ಥಿಂಕ್ ಇನ್ನೂ ಪಾಸಿಟಿವ್ ನೋಟ್ಸಲ್ಲಿ ಇನ್ನೂ ಶುರು ಆಗುತ್ತೆ. ಸೊ ಅದಾದ ಖಂಡಿತ ತಿಳಿಸ್ತೀನಿ 100%. ಸರ್, ಇದು ಗೊತ್ತು ಕ್ಲಾರಿಫಿಕೇಶನ್. ನಾವು ದಿನ ಬೆಳಗಾದ್ರೆ ಅಲ್ಲಿ ಇಲ್ಲಿ ಎಲ್ಲ ಓಡಾಡ್ತಿರ್ತೀವಿ. ಸೊ ಇಲ್ಲೇ ಒಂದೆರಡು ಮೂರು ಕಡೆ ಕೇಳ್ಪಟ್ಟಿದ್ದೇನಪ್ಪ ಅಂತ ಹೇಳಿದ್ರೆ, ನಿಮಗೂ ಅನುಷಾಗೂ ಒಂದು ಟೈಮ್ ಲವ್ ಇತ್ತು, ಅದು ಬ್ರೇಕಪ್ ಆಗಿದೆ. ಸೊ ಅದು ಈಗ ಬಿಗ್ ಬಾಸ್ ಮನೇಲಿ ಕನೆಕ್ಟ್ ಆಯಿತು ಅಂತ ಮಾತಾಡುವವರು ಇದ್ದಾರೆ, ಮಾತಾಡಿದ್ದಾರೆ ಕೂಡ. ಸೊ ಇದ್ರ ಬಗ್ಗೆ ಧರ್ಮ ಅವರು ಈ ಸಂದರ್ಭದಲ್ಲಿ ಒಂದು ಕ್ಲಾರಿಫಿಕೇಶನ್ ಅಂತ ಕೊಡ್ತಾರಾ? ಹೌದಾ, ಲವ್ ಇತ್ತಾ, ಬ್ರೇಕಪ್ ಆಯಿತಾ ಅಂತ ಹೇಳಿ? ಇಲ್ಲ, ಆ್ಯಕ್ಚುಲಿ ಅದು ಲವ್ ಅಂತ ಇರಲಿಲ್ಲ. ಅದು ಆ್ಯಕ್ಚುಲಿ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಸುರೇಶ್ ಅವರು ಪಾಪ ಅಲ್ಲಿ ಅದು ಏನೋ ಟ್ರೂತ್ ಆ್ಯಂಡ್ ಡೇರ್ ಅಂತ ಬಂದಾಗ ಅವ್ರು ಕೇಳಿಸ್ಕೊಂಡಿದ್ದು. ಆಮೇಲೆ ಅನುಷಾ ಪಾಪ ಹೇಳಿದ ರೀತಿನೇ ಬೇರೆ ಥರ ಇತ್ತು. ಸೊ ಅದೆಲ್ಲೂ ಲವ್ ಅಂತ ಇರಲಿಲ್ಲ, ಒಳ್ಳೆ ಫ್ರೆಂಡ್ಶಿಪ್ ಇತ್ತು ನಾವು ಶೂಟ್ ಮಾಡುವಾಗ. ಬಟ್ ಅದೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ಬಂದಿತ್ತು ನಮ್ಮ ಮಧ್ಯದಲ್ಲೇ. ಅದಾದಮೇಲೆ ಐ ಥಿಂಕ್ ಕೋವಿಡ್ ಬಂತು. ಕೋವಿಡಲ್ಲಿ ಒಂಚೂರು ಬ್ರೇಕ್ ಆಯಿತು, ಯಾರು ಮೀಟ್ ಮಾಡಿರಲಿಲ್ಲ, ಮಾತಾಡ್ಸಿಲ್ಲ ಜಾಸ್ತಿ. ನಮ್ಮ ಮನೆ ಶಿಫ್ಟ್ ಆಯಿತು, ಎಲೆಕ್ಟ್ರಾನಿಕ್ ಸಿಟಿಗೆ ಶಿಫ್ಟ್ ಆಗಿದೆ. ಅಲ್ಲಿಂದ ಸ್ವಲ್ಪ ಎಲ್ಲರ ಜೊತೆನೂ ಒಂದು ಗ್ಯಾಪ್ ಆಯಿತು. ಸೊ ಅದಾದಮೇಲೆ ಐ ಥಿಂಕ್ ಅನುಷಾ ಜೊತೆ ನಾನು ಮೀಟ್ ಮಾಡಿದ್ದು ಬ್ಯಾಂಗ್ಳೂರಿನಂತ ಒಂದು ಸಿನಿಮಾ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅಲ್ಲಿ ಮತ್ತೆ ಒಂದು ಫ್ರೆಂಡ್ಶಿಪ್ ಅನ್ನೋದು ಒಂದು ಇದಿತ್ತು. ಆ್ಯಂಡ್ ಡಬ್ಬಿಂಗ್ ಟೈಮಲ್ಲಿ ಮೀಟ್ ಮಾಡಿದ್ದು ಹೊರತು ಐ ಥಿಂಕ್ ಲಾಸ್ಟ್ ಇಯರ್ ಅವ್ರ ಬರ್ಡೇಗೆ ಮಾತ್ರ ಮೀಟ್ ಮಾಡಿದೆ. ಅದಾದಮೇಲೆ ಮೀಟೇ ಮಾಡಿಲ್ಲ, ಬರೀ ಶೂಟಿಂಗ್ ಟೈಮಲ್ಲಿ ಮೀಟ್ ಮಾಡಿದ್ವಿ. ಸೊ ಎಲ್ಲೂ ಆ ಥರ ಏನೂ ಒಂದು ನಮ್ಮಿಬ್ಬರು ಮಧ್ಯದಲ್ಲಿ ಒಂದು ಲವ್ ಇತ್ತು, ಇಲ್ಲ ಬ್ರೇಕಪ್ ಆಯಿತು, ಅದೆಲ್ಲ ಇರಲಿಲ್ಲ. ಐ ಥಿಂಕ್ ಒಂದು ಪ್ಯೂರ್ ಫ್ರೆಂಡ್ಶಿಪ್. ಮಧ್ಯದಲ್ಲೂ ಫ್ರೆಂಡ್ಸಲ್ಲೂ ಒಂದು ಗಲಾಟೆ ಆಗುತ್ತೆ, ಫ್ರೆಂಡ್ಶಿಪ್ಪಲ್ಲೂ ಒಂದು 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 ಡಿವೈಡ್ ಆಗಿರ್ತೀವಿ. ಫ್ರೆಂಡ್ಸ್ ಆಗಿದ್ದಾಗಲೂ ಏನೋ ಮನಸ್ತಾಪಗಳು ಬರುತ್ತೆ ಅನ್ನೋದಕ್ಕೆ ಐ ಥಿಂಕ್ ಇದೊಂದು ಆಗಿತ್ತು ನಮ್ಮ ಮಧ್ಯದಲ್ಲಿ. ಆ್ಯಂಡ್ ಬಿಗ್ ಬಾಸ್ ಮನೆಯಲ್ಲಿ ಏನಾಯಿತು ಅಂದರೆ ಒಂದು ಒಳ್ಳೆ ಕನೆಕ್ಟಿವಿಟಿ ಮತ್ತೆ ಸಿಕ್ತು. ಯಾಕಂದರೆ ಆ ಕಂಫರ್ಟ್ ಝೋನ್ ಇರುತ್ತೆ. ಅನುಷಾ ನನ್ನ ಬಗ್ಗೆ ಒಂದಷ್ಟು ತಿಳಿದಿರುತ್ತೆ, ನನಗೂ ಅವ್ರ ಬಗ್ಗೆ ಒಂದಷ್ಟು, ಅವ್ರು ಬಂದಿದ್ದು ಹಾದಿ, ಅವರು ಕಷ್ಟಪಟ್ಟು ಬಂದಿದ್ದು, ಅವ್ರಿಗೂ ನನ್ನ ಹಾರ್ಡ್ ವರ್ಕು, ನನ್ನ ಸೆಟಲ್ ಇರೋದು, ಪ್ಲಸ್ ನಾನು ಮಾಡ್ಕೊಂಬರ್ತಾಯಿದ್ದು ಸಿನಿಮಾ ಎಲ್ಲ ನೋಡ್ಕೊಂಬಂದಿದ್ರು. ಸೊ ಅಲ್ಲಿ ಒಂದು ಕನೆಕ್ಷನ್, ಒಂದೊಳ್ಳೆ ಮತ್ತೆ ಒಂದು ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆಯಲ್ಲಿ ಮತ್ತೆ ನಮಗೆ ಅದೊಂದು ಕನೆಕ್ಟ್ ಆಗೋಕ್ಕೊಂದು ಅವಕಾಶ ಸಿಕ್ತು. ಬಟ್ ಅಲ್ಲೂ ಐ ಥಿಂಕ್ ಅವ್ರಿಗೂ ಎಲ್ಲೋ ಒಂದು ಕಡೆ ಭಯ ಇತ್ತು, ಯಾವ ಥರ ಪೋಟ್ರೆ ಆಗುತ್ತೋ ಇಲ್ಲ ಏನು ಅಂತ. ಸೊ ಅವ್ರಿಗೂ ದಯವಿಟ್ಟು ನನ್ನ ಹೆಸರು ಎಳಿಬೇಡಿ ಹಿಂಗಲ್ಲ ಅಂತ ಒಂದ್ಸಲ ಹೇಳಿದರು. ನರಕ ಸ್ವರ್ಗ ಅಂತ ಇದ್ದಾಗ ಅಲ್ಲಿ ದಯವಿಟ್ಟು ನನ್ನ ಹೆಸರು ಯಾಕೆ ಹೇಳ್ತಾ ಇದ್ದೀರಾ, ಒಂದು ಎಪಿಸೋಡಲ್ಲಿ ಥಿಂಕ್ ವೀಕೆಂಡಲ್ಲಿ ಅವರು ಕ್ಲಾರಿಫೈನೂ ಮಾಡಿದ್ರು, ನಮ್ಮಿಬ್ಬರ ಮಧ್ಯದಲ್ಲ ಆ ಥರ ಏನಿಲ್ಲ, ಜಸ್ಟ್ ಫ್ರೆಂಡ್ಸ್ ಆಗಿದ್ದೀವಿ, ಬಟ್ ಇಲ್ಲಿ ಹೇಳೋದು ನನಗೆ ಬೇಜಾರಾಗುತ್ತೆ ಅಂತ ಅವ್ರ ಬಾಯಿಂದನೇ ಬಂದಿತ್ತು. ಸೊ ಅಲ್ಲಿಂದ ಮತ್ತೆ ಒಂದು ಫ್ರೆಂಡ್ಶಿಪ್ ಅನ್ನೋದು ಒಂದು ಸ್ಟ್ರಾಂಗ್ ಆಯಿತು. ಆ್ಯಂಡ್ ಒಂದು ರೋಸ್ ಕೊಡೋದು ಒಂದು ಟಾಸ್ಕ್ ಇರುತ್ತೆ, ಒಂದು ಚಟುವಟಿಕೆ ಇರುತ್ತೆ. ಸೊ ಆ ಟೈಮಲ್ಲಿ ಅವ್ರಿಗೊಂದು ರೋಸ್ ಕೊಟ್ಬಿಟ್ಟು ಒಂದು ಫ್ರೆಂಡ್ಶಿಪ್ ಅನ್ನೋದು ಹನುಮಂತು ಮತ್ತು ಎಕ್ಸಾಂಪಲ್ ಆಫ್ ಫ್ರೆಂಡ್ಶಿಪ್ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತು ಮತ್ತು ಧನರಾಜ್ ಅವ್ರದ್ದು. ಸೊ ನಮ್ಮ ಇದರಲ್ಲಿ ಒಂದು ಪ್ಯೂರ್ ಫ್ರೆಂಡ್ಶಿಪ್, ಒಂದು ಹುಡುಗಿ ಫ್ರೆಂಡ್ಸ್ ಆಗಿರೋದನ್ನು ಯಾವ ಥರ ಇರ್ಬೋದು ಅನ್ನೋದು ಐ ಥಿಂಕ್ ನಮ್ಮಿಬ್ಬರ ಮಧ್ಯದಲ್ಲಿ ಅದೊಂದಿತ್ತು, ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಇತ್ತು. ಅದನ್ನು ತುಂಬ ಕ್ಲಾರಿಟಿಯಾಗಿ ಅವ್ರು ರೋಸ್ ಕೊಟ್ಬಿಟ್ಟು ಹೇಳಿದೆ, ಒಂದು ಫ್ರೆಂಡ್ಶಿಪ್ ಅನ್ನೋದು ಹಿಂಗೂ ಇರ್ಬೋದು ಅನ್ನೋದು ಅವರಿಗೆ ಹೇಳಿ ಒಂದು ರೋಸ್ ಕೊಟ್ಟಿದ್ದೆ. ಜನ ಅದರಲ್ಲಿ ತುಂಬ ನಿಮ್ಮನ್ನು ನಾನು ನೋಡಿದಂಗೆ ತುಂಬ ಪ್ರೀತಿ ಕೊಡ್ತಾರೆ. ನೀವಂದ್ರೇ ಒಂಥರ ಸ್ಪೆಷಲ್ ಪ್ರೀತಿ ಇದೆ ಹೊರಗಡೆ. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಮಂದಿ ಇಷ್ಟು ಸೀಸನ್ಗಳನ್ನ ಎಲ್ಲರೂ ನಾವು ಇಂಟರ್ವ್ಯೂ ಮಾಡಿರ್ತೀವಿ, ಮರ್ತು ಬಿಡ್ತಾರೆ ಅನ್ಸುತ್ತೆ ಕೆಲವು ಸ್ವಲ್ಪ ದಿನ ಆದರೆ. ಬಟ್ ನಿಮ್ಮನ್ನು ಮರೆಯೋ ಥರ ಜನ ಪ್ರೀತಿ ಮಾಡ್ತಿಲ್ಲ. ಒಂದಷ್ಟು ಪೇಜ್ಗಳು ಕ್ರಿಯೇಟ್ ಆಗಿದೆ ನಿಮ್ಮ ಮತ್ತು ಅನುಷಾ ಹೆಸರಲ್ಲಿ. ಮುಂದೊಂದು ದಿನ ನಿಮ್ಮಿಬ್ಬರ ನಡುವೆ ಕಂಕಣ ಭಾಗ್ಯ ಕೂಡಿ ಬಂದರೆ ಹೇಗಿರುತ್ತೆ ನಿಮ್ಮ ನಿರ್ಧಾರ ಅಂತ ಹೇಳಿ? ಮುಂದಿನ ದಿನಗಳಲ್ಲಿ ಐ ಡೋಂಟ್ ಥಿಂಕ್ ಅದೆಲ್ಲ ಆಗೋದು ಸಾಧ್ಯನೇ ಇಲ್ಲ. ಅದು ಕಣ್ಕಣ ಭಾಗ್ಯ ಮತ್ತು ಇದು ಐ ಡೋಂಟ್ ಥಿಂಕ್ ಅದಕ್ಕೆಲ್ಲೂ ಲೀಡೇ ಇಲ್ಲ. ಯಾಕಂದರೆ ನಾವು ಫ್ರೆಂಡ್ಸ್ ಆಗಿರೋಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಅದಕ್ಕೆ ಒಂದು ಟ್ಯಾಗ್ ಅಂತ ಬೇರೆ ಬಂದುಬಿಟ್ರೆ ಆವಾಗಲೇ ಸ್ವಲ್ಪ ಮನಸ್ತಾಪಗಳು, ಆವಾಗಲೇ ಸ್ವಲ್ಪ ಅದೆಲ್ಲ ಶುರು ಆಗುತ್ತೆ. ಆ್ಯಂಡ್ ಐ ಡೋಂಟ್ ಥಿಂಕ್ ಅವ್ರದ್ದೇ ಒಂದು ಇಂಡಿವಿಜುವಲ್ ಲೈಫ್ ಸ್ಟೈಲ್ ಇದೆ, ನನ್ನದೇ ಒಂದು ಇಂಡಿವಿಜುವಲ್ ಲೈಫ್ ಸ್ಟೈಲ್ ಇದೆ, ನನ್ನದೇ ಪ್ಲ್ಯಾನ್ಸ್ ಬೇರೆ ಇದೆ, ಅವ್ರದ್ದೇ ಪ್ಲ್ಯಾನ್ಸ್ ಬೇರೆ ಇದೆ. ಸೊ ಐ ಡೋಂಟ್ ಥಿಂಕ್ ನಮ್ಮಿಬ್ಬರು ಮಧ್ಯದಲ್ಲಿ ಆ ಥರ ಏನಾದರೂ ಒಂದು ಆಗುತ್ತೆ ಅಂತ 100% ಇಲ್ಲ. ಡೆಫಿನೆಟ್ಲಿ ನಾವು ಇಂಡಸ್ಟ್ರಿಯಲ್ಲಿ ಇರೋವರೆಗೂ ಐ ಥಿಂಕ್ ವಿ ವಿಲ್ ಬಿ ವೆರಿ ವೆರಿ ಗುಡ್ ಫ್ರೆಂಡ್ಸ್. ಹೋಗ್ತಾ ಇನ್ನೊಂದು ಸಿನಿಮಾನೂ ಜೊತೆಗೆ ಮಾಡ್ಬೋದು, ಹೇಳೋಕ್ಕಲ್ಲ. ಯಾರಾದರೂ ಡೈರೆಕ್ಟರ್ ಪ್ರೊಡ್ಯೂಸರು ನಿಮ್ಮ ಪೇರ್ ಚೆನ್ನಾಗಿದೆ, ಆನ್ ಸ್ಕ್ರೀನ್ ಚೆನ್ನಾಗಿದೆ, ಮೋಸ್ಟ್ಲಿ ನಿಮ್ಮನ್ನೇ ಪೇರ್ ಮಾಡಂದರೆ 100% ವರ್ಕ್ ಮಾಡ್ತೀವಿ. ಬಟ್ ಆ ವರ್ಕ್ ಅನ್ನೋದು ಬರೀ ವರ್ಕಿಗೆ ಮಾತ್ರ ಇಟ್ಕೊತೀವಿ, ಸೀಮಿತವಾಗಿ ಇಟ್ಕೊತೀವಿ. ಫ್ರೆಂಡ್ಶಿಪ್ ಥರನೇ ಇಟ್ಕೊತೀವಿ. ಸೊ ಅದಕ್ಕೆ ಐ ಥಿಂಕ್ ಅದಕ್ಕೊಂದು ಚಿಕ್ಕದಾಗ ಒಂದು ತೆರೆ ಹೇಳ್ಬಿಟ್ರೆ ಅದು ಒಳ್ಳೆಯದು. ಯಾಕಂದರೆ ಅವ್ರಿಗೂ ಅದಿರಬಾರ್ದು. ಆಮೇಲೆ ಜನಕ್ಕೂ ಪಾಪ ಒಂದು ಹೋಪ್ಸ್ ಕೊಡೋದಾಗಿರ್ಬೋದು, ಆಮೇಲೆ ಸುಮ್ಮನೆ ನಾವೇನೋ ಹೇಳೋದು, ಆಮೇಲೆ ಅದು ಡಿಸಪಾಯಿಂಟ್ ಆಗೋದು, ಅದು ನಮ್ಮ ಕಡೆಯಿಂದನೂ ತಪ್ಪಾಗುತ್ತೆ. ಸೊ ಐ ಥಿಂಕ್ ಒಂದು ಒಳ್ಳೆ ರೀತಿಯಲ್ಲಿ ಐ ಥಿಂಕ್ ಒಂದು ಫ್ರೆಂಡ್ಶಿಪ್ ಅನ್ನೋದು ಒಂದು ಕಂಟಿನ್ಯೂ ಆಗುತ್ತೆ ನಮ್ಮ ಮಧ್ಯದಲ್ಲಿ. ಧರ್ಮ ಅಂತ ಬಂದಾಗ ದರ್ಶನ್ ಅವ್ರು ನೆನಪಾಗ್ತಾರೆ ನಮಗೆ. ಆಪ್ತ ಬಳಗದಲ್ಲಿ ನೀವು ಕೂಡ ಒಬ್ಬರು. ಸೊ ಅವರನ್ನು ಎಷ್ಟು ಮಿಸ್ ಮಾಡ್ಕೊಂಡ್ರಿ ಅವ್ರು ಈ ಸಂದರ್ಭದಲ್ಲಿ, ಹೋದಂಥ ಸಂದರ್ಭದಲ್ಲಿ? ಈಗ ಪ್ರೆಸೆಂಟ್ ಆಸ್ಪತ್ರೆಯಲ್ಲಿದ್ದಾರೆ. ಸೊ ಅವ್ರ ಜೊತೆ ಕಳೆದಂಥ ಯಾವುದಾದ್ರು ಒಂದು ಒಳ್ಳೆ ಮೆಮೊರಿ ಎಲ್ಲೂ ಶೇರ್ ಮಾಡಿದಂಥದ್ದಿದ್ರೆ ಈ ಸಂದರ್ಭದಲ್ಲಿ ಶೇರ್ ಮಾಡಬಹುದಾ ಅಂತ ಹೇಳಿ? ದರ್ಶನ್ ಸರ್ ಜೊತೆ ಐ ಥಿಂಕ್ ನವಗ್ರಹ ಸ್ಟಾರ್ಟ್ ಆಗಿದ್ದೇ ಒಂದು ಆಫರ್ ಕೊಟ್ಟಿದ್ದು ನನಗೆ. ಸೊ ಅದು ಒಂದು ನಾನು ಆಫರ್ ಬಂದಿದ್ದನ್ನು ಐ ಥಿಂಕ್ ಎಂಥ ಒಳ್ಳೆಯದಂದರೆ ಡೈರೆಕ್ಟ್ ಮನೆಗೆ ಬಂದರು ದಿನಕರ್ ಸರು, ದರ್ಶನ್ ಸರ್. ನಾನು ಜಿಮ್ ಮುಗಿಸ್ಕೊಂಡು ಜಸ್ಟ್ ಬಂದಿದ್ದ ತಕ್ಷಣ ನನ್ನ ಬಾಗ್ಲಿಗೆ ಇನ್ನೇನು ಕಾಲಿಟ್ಟು ಒಳಗೆ ಹೋಯ್ತು, ವಾಟ್ ಹೀರೋ, ಹಾಯ್ ಹೀರೋ ಅಂತ ಅಲ್ಲೇ
ಡಿಕ್ಲೇರ್ ಅನೌನ್ಸು. ಆಮೇಲೆ ಡೈರೆಕ್ಟ್ ಅಂಕಲ್ ಸಿನಿಮಾ ಮಾಡ್ತಾಯಿದ್ದೀವಿ, ನಿಮ್ಮ ಮಗ ನಮ್ಮ ಸಿನಿಮಾಗೆ ಹೀರೋ, ಎಲ್ಲ ಹಿಂಗೆಲ್ಲ ವಿಲನ್ ಮಕ್ಕಳು ಸೇರ್ಕೊಂಡು ಮಾಡ್ತೀವಿ, ಒಂದು ಹೀರೋ ಅಂತ. ಸೊ ಅದೊಂದು ಅನ್ಫರ್ಗೆಟಬಲ್ ಇದು. ನಾನೇನೋ ಮನೆಗೇನೋ ಬರ್ತಾ ಇರೋದು ಒಂದು ಕಾರ್ಡ್ ಕೊಡೋಕ್ಕೋ ಇಲ್ಲ ಗೃಹ ಪ್ರವೇಶ ಕರೆಯೋಕ್ಕೋ ಏನೋ ಒಂದು XYZ ಇರುತ್ತೆ ಅಂತ. ಬಟ್ ಡೈರೆಕ್ಟಾಗಿ ಬಂದುಬಿಟ್ಟು ಸಿನಿಮಾ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಆ್ಯಂಡ್ ಅವ್ರ ಜೊತೆ ಒಂದಲ್ಲ ಎರಡಲ್ಲ ಐ ಥಿಂಕ್ ಸುಮಾರು ಎಷ್ಟೋ ವರ್ಷಗಳ ಜೊತೆಗಳು ಕಳೆದುಬಿಟ್ಟಿದ್ದೀವಿ. ಎಷ್ಟೋ ಬರ್ತ್ಡೇಗಳಿಗಾಗಿರ್ಬೋದು, ಅವ್ರ ಫಾರ್ಮ್ ಹೌಸಲ್ಲಿ ಆಗಿರ್ಬೋದು, ತೋಟದಲ್ಲಿ ಇರೋಂಥದ್ದು ಒಂದೊಂದಿದ್ದು ಕುದುರೆ ಓಡಿಸೋದಾಗಿರ್ಬೋದು, ಅವ್ರು ಕಲ್ತಿದ್ದೆ ಅಲ್ಲಿ. ಆಮೇಲೆ ಬೈಕಿಂಗ್ ಅಂತ ನನಗೆ ಕ್ರೇಜ್ ಬಂದಿದ್ದು ಜಾಸ್ತಿ ಅವರಿಂದನೇ. ಬೈಕ್ಸು ಕಾರ್ಸು ಅವ್ರದ್ದು ನೋಡಿ 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 ನಂಗೆ ಅದು ಹುಚ್ಚು ಅವರಿಂದನೇ ನಂಗೆ ಬಂದಿದ್ದು. ಆಮೇಲೆ ಅವ್ರ ಸಿಂಪ್ಲಿಸಿಟಿ, ಎಲ್ಲೇ ಒಂದು ಹೋದ್ರೂ ಕೆಲವೊಂದು ಕಡೆ ಐ ಥಿಂಕ್ ಒಂದು ಕಡೆ ಸಂದೇಶ್ ದೀಪ್ ಪ್ರಿನ್ಸಲ್ಲಿ ಮಲಗುವಾಗ ಅವ್ರ ಕೆಳಗೆ ಮಲಗಿಬಿಟ್ಟು ನಮ್ಮ 3 ಜನ ಮೇಲ್ಗಡೆ ಮಲಗಿಸಿದ್ರು. ಸೊ ಇವತ್ತು ನಾನು, ಯಶಸ್ ಸೂರ್ಯ ಮತ್ತು ಇನ್ನೊಬ್ಬರು ಯಾರು ಇದ್ದರು, 3 ಜನ ನಮ್ಮ ಮೇಲೆ ಮಲಗಿಸ್ಬಿಟ್ಟು ಇರೋ ನೀವು ಅಲ್ಲಿ ಮಲ್ಕೊಳ್ಳಿ, ನೀವು 3 ಜನ ಅಲ್ಲಿ ಮಲ್ಕೊಳ್ಳಿ ಆರಾಮಾಗಿ ಅಂತ ಅವರೇ ಬೆಡ್ಶೀಟ್ ತೊಗೊಂಡು ಕೆಳಗೆ ಆರಿಸಿ ಅವ್ರ ಕೆಳಗೆ ಮಲಗಿದುಂಟು. ಇಂಥ ದೊಡ್ಡ ಸೂಪರ್ ಸ್ಟಾರ್ ನಮಗೆ ಅಲ್ಲಿ ಇದು ಮಾಡಿ ಅವ್ರ ಕೆಳಗೆ ಬಂದ ಅದೆಲ್ಲ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಊರಿಗೆ ಹೋದಾಗೆಲ್ಲ ಐ ಥಿಂಕ್ ನಮ್ಮ ಸೇಫ್ಟಿನ ಫಸ್ಟ್ ನೋಡ್ತಾಯಿದ್ರು. ಅವ್ರದ್ಕಿಂತ ಫಸ್ಟು ನನ್ನ ಜವಾಬ್ದಾರಿಯಿಂದ ಬಂದಿದ್ದಾರೆ. ನಮ್ಮ ಮನೆಯಲ್ಲಿ ಯಾರ ಜೊತೆ ಹೋಗ್ತಿದ್ಯಾ ಅಂದರೆ ದರ್ಶನ್ ಸರ್ ಜೊತೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಬಂದಿರ್ತೀರ. ಸೊ ನಿಮ್ಮ ಜವಾಬ್ದಾರಿ ನಂದು. ಫಸ್ಟು ನಿಮ್ಮ ಸೇಫ್ಟಿ, ನಿಮ್ಮದು ಊಟ, ನಿಮ್ಮದು ಪ್ರತಿಯೊಂದು. ಅವ್ರು ಊಟಕ್ಕೆ ಫಸ್ಟು ಕೂರಿಸೋದು, ನಮ್ಮನ್ನೆಲ್ಲ ಊಟಕ್ಕೆ ಕೂರಿಸಿ ಬಡಿಸಿ ಆಮೇಲೆ ಅವ್ರು ಬಂದು ಊಟ ನಮ್ಮ ಜೊತೆ ತಿಂದು. ಸೊ ಈ ಥರ ಒಂದು ಮನಸ್ಸಿರೋಂಥದ್ದು ವ್ಯಕ್ತಿ. ಸೊ ಒಬ್ವಿಯಸ್ಲಿ ಆ ಇನ್ಸಿಡೆಂಟ್ ಆದಾಗ ತುಂಬ ನೋವಾಯಿತು. ಲೈಕ್ ಅರ್ಲಿಯರ್ ಒಂದ್ಸಲಿ ಅವರ ಇದಾದಾಗ, ಒಂದು ಇನ್ಸಿಡೆಂಟ್ ಆದಾಗ ಅವ್ರ ಲೈಫಲ್ಲಿ, ಸಾರಥಿ ರಿಲೀಸ್ಗಿಂತ ಮುಂಚೆ ಆ ಟೈಮಲ್ಲಿ ಒಂದು ಆಗಿದ್ದು, ನಾನು ಪ್ರತಿಯೊಂದು ಕ್ಷಣದಲ್ಲೂ ಅವ್ರ ಜೊತೆಗಿದ್ದೆ. ಬಟ್ ಇಲ್ಲಿ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಕಾನೂನು ಅಂತ ಒಂದಿದೆ. ಸೊ ಯಾರೂ ಹತ್ರಕ್ಕೆ ಜಾಸ್ತಿ ಬಿಡ್ತಾ ಇರಲಿಲ್ಲ. ಸೊ ಅದೊಂದು ತುಂಬ ಮಿಸ್ ಮಾಡ್ಕೊತೀನಿ. ಅವ್ರ ಜೊತೆ ನಾನು ಎಲ್ಲೋ ಒಂದು ಕಡೆ ಈ ಟೈಮಲ್ಲಿ ಇರಲಿಲ್ವಾ ಏನು ಅಂತ ಒಂದಿದ್ದು. ಬಟ್ ಅವ್ರಿಗೂ ಅದು ಅರ್ಥ ಆಗುತ್ತೆ. ಲೈಕ್ ಈ ಇದರಲ್ಲಿ ಯಾರೂ ಏನು ಮಾತಾಡೋಕ್ಕೂ ಆಗೋಲ್ಲ, ಯಾಕಂದರೆ ಕಾನೂನಿಗಿಂತ ದೊಡ್ಡದು ಯಾವುದೂ ಇಲ್ಲ. ಸೊ ಏನೇ ಆದರೂ ಅದಕ್ಕೆ ತಲೆ ಬಾಗಬೇಕಂತ ಅವ್ರಿಗೂ ಅದು ಗೊತ್ತು. ಸೊ 100% ನಾನು ಆಚೆ ಬಂದಿದ ತಕ್ಷಣ ನನ್ನ ತಂದೆಯವರು ಹೇಳಿದ್ರು ಹಿಂಗಿದಾಗಿದೆ, ರಿಲೀಸ್ ಆಗಿದ್ದಾರೆ ಅಂದಿದ ತಕ್ಷಣ ತುಂಬ ಖುಷಿ ಆಯಿತು. ಬಟ್ ಬೇಲ್ ಮೇಲೆ ಆಚೆ ಬಂದಿದ್ದಾರೆ ಅಂತ ನಾನು ಫಸ್ಟ್ ಬಂದಿದ್ದ ಮನಸ್ಸಿಗೆ ಇಲ್ಲ ಹೋಗಿ ನೋಡಬೇಕು ಅಂತ. ಬಟ್ ಇದು ಕೆಲವು ನಂದು ಬಿಗ್ ಬಾಸಿಂದ ಬಂದಮೇಲೆ ಕೆಲವು ಪ್ರೋಟೋಕಾಲ್ಗಳಿರೋದ್ರಿಂದ ನಾನು ಇನ್ನೂ ಹೋಗೋಕ್ಕಾಗಲಿಲ್ಲ. ಬಟ್ 100% ಅವ್ರನ್ನ ಹೋಗಿ ಮೀಟ್ ಮಾಡ್ತೀನಿ. ಆ್ಯಂಡ್ ಬಟ್ ಒಂದು ಬೇಜಾರು ಏನಂದರೆ ಅವರು ಬ್ಯಾಕ್ ಪೇನು, ಹಾಸ್ಪಿಟಲಲ್ಲಿದ್ದಾರೆ, ಆಪ್ರೇಷನ್ ಆಗಬೇಕು ಅಂತ ಮೋಸ್ಟ್ಲಿ ಇದೆ. ಸೊ ಅದು ನನಗೆ ಒಂಥರ ತುಂಬ ನೋವಾಯಿತು. ನನಗೆ ಅದೆಲ್ಲ ನೆನೆಸ್ಕೊಂಡೆ. ಅವ್ರು ಶೂಟಿಂಗ್ ಸೆಟ್ಟಿಗೆ ಹೋದಾಗ, ರೋಪ್ ಶಾಟಲ್ಲಿ ಆಗಿದಾಗ, ಫೈಟ್ ಆದಮೇಲೆ ಅವ್ರ ಬ್ಯಾಕಿಗೆ ಸ್ಪ್ರೇ ಹೊಡಿತಾ ಇರೋದು, ಅವಾಗಲಿಂದ ಪಾಪ ಅವ್ರಿಗೆ ಕಾಡ್ತಾಯಿತ್ತು ಆ ಪೇನು. ಆಮೇಲೆ ಹಾರ್ಸ್ ರೈಡಿಂಗ್ ನಾವು ಕುದುರೆ ಓಡಿಸ್ಕೊಂಡು ಜಾಸ್ತಿ ಓಡಿಸ್ಕೊಂಡು ಬಂದಾಗಲೂ ಆ ಬ್ಯಾಕ್ ಎಳೆಯೋದು, ಸ್ಟ್ರೆಚಸ್ ಮಾಡ್ಕೊಳೋದು, ಇಲ್ಲ ಏನಾದರೂ ಅಪ್ಲೈ ಮಾಡೋದು. ಸೊ ಈ ಥರ ಎಲ್ಲ ಪಾಪ ಅವ್ರಿಗೆ ಅದು ಅವಾಗವಾಗ ಕಾಡ್ತಿತ್ತದು. ಬಟ್ ಇವಾಗ ಐ ಥಿಂಕ್ ಕೆಲವೊಂದು ಬಿಕಾಸ್ ಆಫ್ ಸರ್ಟನ್ ಇದು ತುಂಬ ಸಿವಿಯರ್ ಆಗೈತೆ ಅಂತ ಕಾಣುತ್ತೆ. ಸೊ ಅದೊಂದು ನನಗೆ ತುಂಬ ಬೇಜಾರು. ಈಗ ಬಿಗ್ ಬಾಸ್ ಮನೆಗೆ ಹೋಗೋಣ. ಸಾಕಷ್ಟು ಸಲ ಸರ್ ನಿಮಗೆ ಒಂಥರ ಪಿನ್ ಚುಚ್ಚುತ್ತಾ ಇದ್ರು, ಅಲರ್ಟ್ ಆಗಿ ಅಂದರೆ ಸುದೀಪ್ ಸರ್ ನೀವು ಅಲ್ಲಿ ಇರಬೇಕು ಅನ್ನೋದನ್ನು ಅವರು ಕೂಡ ತೋರ್ಪಡಿಸ್ತಾ ಇದ್ರು. ಬಟ್ ಯಾಕೆ, ಎಲ್ಲಿ ಎಡುವುದ್ರಿ? ನಮಗೂ ಕೂಡ ಇವನ್ ನೀವು ಹೊರಗೆ ಬಂದಿದ್ದು ಇಷ್ಟ ಇಲ್ಲ, ನೀವು ಇರಬೇಕಿತ್ತು ಅನ್ನೋದೇ ಇವನ್ ನಮ್ಗಳ ಆಸೆ ಕೂಡ. ಯಾಕೆ ಇಷ್ಟು ಬೇಗ ಹೊರಗೆ ಬಂದ್ರಿ ಅಂತ ಅನಿಸ್ತು ಅಂತ ಹೇಳಿ. ಫಸ್ಟ್ಲಿ ಐ ಥಿಂಕ್ ಸುದೀಪ್ ಸರ್ಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಪ್ರತಿಯೊಂದು ಹಂತದಲ್ಲೂ ನನ್ನ ನಮ್ಮ ಸಿನಿಮಾ ಟೈಮಲ್ಲೂ ನಾನು ಏನಾದರೂ ಪ್ರಮೋಷನ್ಸು ನನ್ನ ಮುಹೂರ್ತಕ್ಕೆ ಎಲ್ಲ ಬಂದು ಕ್ಲಾಪ್ ಮಾಡಿರೋದೆಲ್ಲ ಉಂಟು. ಆ್ಯಂಡ್ CCL ಆಡಿದಾಗ, ಅವ್ರ ಕ್ಯಾಪ್ಟನ್ಸಿನಲ್ಲಿ ಕ್ರಿಕೆಟ್ ಆಡಿದಾಗ ಅವರು ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಎಲ್ಲ ನೋಡಿ ಬಂದಿದೆ. ಆ್ಯಂಡ್ ಎಲ್ಲ ಇದರಲ್ಲೂ ಇವಾಗ ಬಿಗ್ ಬಾಸ್ ಅಂತ ಬಂದಾಗ ಅವರು ಕ್ಲೂಕ್ಕಿಂತ ಅವರು ಡೈರೆಕ್ಟಾಗಿ ಸುಮಾರು ಸತಿ ಹೇಳ್ತಾಯಿದ್ರು, ಧರ್ಮ ಯು ನೀಡ್ ಟು, ಅದೆಲ್ಲ ಜನ ನೋಡಿದ್ದಾರೆ. ಅಂದರೆ ತುಂಬ ನನ್ನ ಮೇಲೆ ಒಂದು ಎಲ್ಲ ಕಂಟೆಸ್ಟೆಂಟ್ಸ್ ಮೇಲೂ ಅವ್ರಿಗೆ ತುಂಬ ಒಂದು ಪ್ರೀತಿ, ತುಂಬ ಒಂದು ಗೌರವ. ಅವ್ರಿಗೆ ಭೇದ ಭಾವ ಇಲ್ಲವೇ ಇಲ್ಲ. ಅವ್ರ ಮೇಲೆ ಇವ್ರ ಕೆಳಗಡೆ ಅದು ಇದು ಪ್ರತಿಯೊಬ್ಬರೂ ಅವ್ರ ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಿದ್ರು. ಅವರು ಹೇಳಿದ್ದಾರೆ, ಪ್ರತಿಯೊಬ್ಬರು ಇಲ್ಲಿ ಕೂತಿರೋರು ನನ್ನ ಫ್ಯಾಮಿಲಿ ಚೆನ್ನಾಗಿರಬೇಕು ಅಂತ. ಸೊ ಅದರಲ್ಲಿ ನನ್ನನ್ನು ಎಲ್ಲೋ ಒಂದು ಕಡೆ ನನ್ನಲ್ಲಿ ಇನ್ನೂ ಇದೆ. ಸೊ ಕೆಲವರು ಚೆನ್ನಾಗಿ ಆಡ್ತಿದ್ದಾರೆ, ಅವಾಗ ಎಂಕರೇಜ್ ಮಾಡ್ತಿದ್ರು, ಸೂಪರಾಗಿ ಆಡ್ತಿದ್ರು, ಇನ್ನೂ ಆಡು ಅಂತ. ನನ್ನಲ್ಲಿ ಎಲ್ಲೋ ಒಂದು ಕಡೆ ಅವ್ರಿಗೆ ಅನಿಸಿದ್ದು, ಎಲ್ಲೋ ಒಂದು ಕಡೆ ಒಳಗಡೆ ಇಟ್ಕೊಂಡಿದ್ಯಾ, ಅದು ಬ್ಲೂಮ್ ಆಗಬೇಕು, ಆಚೆ ಬರಬೇಕು ಅಂತ. ಸೊ ಆ ಟೈಮಲ್ಲಿ ಎಲ್ಲೋ ಒಂದು ಕಡೆ ಡೈರೆಕ್ಟಾಗಿ ಧರ್ಮ ಬೇಡ, ತುಂಬ ಇದಾಗಿದೆ, ICU ಅಂತ ಇದರಲ್ಲಿ ಸಿಚುವೇಷನಲ್ಲಿದೆಯಾ, ಬಟ್ ಮಾಡು, ಇನ್ನೊಂದು ಸ್ವಲ್ಪ ಆಡು, ಇನ್ನೊಂದು ಸ್ವಲ್ಪ ಓಪನ್ ಅಪ್ ಆಗು, ಇಲ್ಲ ಈ ಥರ ಇದ್ದರೆ ತುಂಬ ಕಷ್ಟ ಆಗುತ್ತೆ ನಿನಗೆ, ಅದು ಡೈರೆಕ್ಟಾಗಿ ಹೇಳ್ತಾಯಿದ್ರು. ಸೊ ಅದು ಐ ಆಲ್ವೇಸ್ ರೆಸ್ಪೆಕ್ಟ್ ದಟ್. ಆಮೇಲೆ ಅವ್ರು ಹೇಳಿದ ತಕ್ಷಣ ಆ್ಯಕ್ಚುಲಿ ತುಂಬ ಚೇಂಜಸ್ ಆಯ್ತು ನನಗೆ. ಒಂದು ಲಾಸ್ಟ್ 2 ವೀಕ್ಸಿಂದ ಅಂತೂ ತುಂಬ ನಾನು ಬೇರೆ ಥರನೇ ಟಾಸ್ಕಲ್ಲಾಗಿರ್ಬೋದು, ಆಮೇಲೆ ನಾನು ನಾಮಿನೇಷನ್ ಅಂತ ಬಂದಾಗ, ಇಲ್ಲ ಮಾತಂತ ಬಂದಾಗ ಐ ಥಿಂಕ್ ತುಂಬ ಚೇಂಜಸ್ ಮಾಡ್ಕೊಂಡಿದ್ದೇನೆ. ಲಾಸ್ಟು ಕಳಪೆ ಅಂತ ಇದು ಬಂದಾಗ ಮಂಜಣ್ಣನೂ ಹೇಳ್ತಾಯಿದ್ರು, ಎಲ್ಲಿಟ್ಟಿದ್ದಪ್ಪ ಇಷ್ಟು ದಿನ, ಇದೆಲ್ಲ ಇಷ್ಟು ಚೆನ್ನಾಗಿ ಮಾತಾಡಿದೆ, ಇಷ್ಟು ಚೆನ್ನಾಗಿ ರೀಸನ್ಗಳು ಕೊಟ್ಟಿದ್ದೆ ಅಂತ. ಸೊ ಎಲ್ಲೋ ಒಂದು ಕಡೆ ನಾನು ಓಪನ್ ಅಪ್ ಆಗೋಕ್ಕೆ ಟ್ರೈ ಮಾಡಿದೆ, ಅದಾಯಿತು. ಬಟ್ ನಂದು ಲಾಸ್ಟ್ ನಾಮಿನೇಷನ್ ಟೈಮಲ್ಲಿ ನಾನು ಅನುಷಾ ನಾಮಿನೇಟ್ ಆದಾಗ ಸುದೀಪ್ ಸರ್ಗೆ ಒಂದು ಮಾತು ಹೇಳಿದೆ, ಸರ್ ಎಲ್ಲೋ ಒಂದು ಕಡೆ ನನ್ನ ವ್ಯಕ್ತಿತ್ವನ ಬಿಟ್ಟು ನಾನು ಆಡೋಕ್ಕೆ ನನಗೆ ಆಗ್ತಿಲ್ಲ,
ನಾನು ಇರೋದೇ ಹಿಂಗೆ, ನಾನು ಹೊರಗಿರೋ ವ್ಯಕ್ತಿತ್ವನೇ ಒಳಗೆ ತಂದುಬಿಟ್ಟಿದ್ದೀನಿ, ನಾನು ಇರೋದೇ ಹಿಂಗೆ. ಸೊ ಅದೊಂದೆಲ್ಲೋ. ಬಟ್ ಅವರು ಆವಾಗ ಒಂದು ಕಿವಿ ಮಾತು ಹೇಳಿದ್ರು, ನಿನ್ನ ವ್ಯಕ್ತಿತ್ವನ ಬಿಟ್ಟು ಆಡು ಅಂತ ನಾನು ಹೇಳ್ತಿಲ್ಲ, ಬಟ್ ಈ ಬಿಗ್ ಬಾಸ್ ಮನೆಗೆ ಏನು ಬೇಕು ಅದನ್ನು ಅರ್ಥ ಮಾಡ್ಕೊಂಡು ಆಡು ಅಂತ. ಸೊ ತುಂಬ ಒಂಥರ ಒಳ್ಳೆ ಸಜೆಷನ್ಸ್ಗಳು ಕೊಡ್ತಾಯಿದ್ರು, ಆ್ಯಂಡ್ ದಟ್ ವಾಸ್ ವೆರಿ ನೈಸ್. ನನಗೆ ನಾನು ಹೇಳ್ದಂಗೆ ಲೈಕ್ ಒನ್ ವಿನ್ನರ್ ಕೈಂಡ್ ಇಲ್ಲ ಒಂದು ಟಾಪ್ 5 ಫೀಲಿಂಗೇ ನನಗೆ ಬಂದೈತೆ ನಮ್ಮ ಮನೇಲಿ ನಾನು ರಿಸೀವ್ ಮಾಡಿದ ರೀತಿ, ಆ್ಯಂಡ್ ಜನ ನನ್ನ ನೋಡ್ತಾ ಇರೋ ರೀತಿ. ಐ ಥಿಂಕ್ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್. ಈಗ ಯಾರ್ಯಾರಿಗೆ ಹೆಂಗೆ ಅಂತ ಹೇಳ್ತಾ ಹೋಗಿ, ಹನುಮಂತು ಬಗ್ಗೆ ನಿಮ್ಮ ಅಭಿಪ್ರಾಯ? ಹನುಮಂತು ಬಗ್ಗೆ ನಾನು ಹೇಳ್ಬೇಕಂತ, ನಿಜವಾಗ್ಲೂ ಇಟ್ ಈಸ್ ಲೈಕ್ ಒಂದು ಮುಗ್ಧ ಮನಸ್ಸು ಅನ್ನೋ ಒಂದು ವ್ಯಕ್ತಿ. ಎಲ್ಲೂ ಫೇಕ್ ಅನಿಸಲ್ಲ, ಆಮೇಲೆ ಎಲ್ಲೂ ಅವ್ರು ಆ್ಯಕ್ಟಿಂಗ್ ಮಾಡ್ತಾಯಿರೋ ಅಂತ ಅನಿಸಲ್ಲ, ಆ್ಯಂಡ್ ತುಂಬ ನೇರವಾಗಿ ಮಾತಾಡೋಂಥ ಒಂದು ವ್ಯಕ್ತಿ. ಆ್ಯಂಡ್ ಅವ್ರು ಹೆಂಗಿದ್ದಾರೋ ಅವ್ರು ಹಾಗೇ ಇದ್ದಾರೆ. ಅವ್ರು ಹೆಂಗೆ ಆಚೆ ಕಡೆ ಹೆಂಗಿದ್ರು ಮನೆಯಲ್ಲೂ ಅದೇ ಥರ ಇದ್ದಾರೆ. ಅವರೇನು ಒಂದು ಚಿಕ್ಕ ಖುಷಿಗೆ ತುಂಬ ಖುಷಿ ಪಡ್ತಾರೆ. ಸುದೀಪ್ ಸರ್ ಬಟ್ಟೆ ಕಳಿಸಿದ ತಕ್ಷಣ ನಾನು ಎಷ್ಟೊಂದು ಸಲ ಸ್ವರ್ಟ್ ಶರ್ಟ್ ಇದೆ, ಚಳಿ ಆಗುತ್ತೆ ಹಾಕ್ಕೊಳ್ಳಿ ಅಂದರೆ, ಇಲ್ಲ ಬೇಡ 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 ಅಣ್ಣ ಬೇಡ ಅಣ್ಣ ನಂಗೆ ಬೇಡ ಇದೆ ಅಣ್ಣ ಬೇಡ ಅಣ್ಣ. ಬಟ್ ಅವ್ರಿಗೆ ಅದೊಂದು ಇದಿತ್ತು. ಬಟ್ ಅವ್ರಿಗೆ ಅಂತ ಒಂದು ಗಿಫ್ಟ್ ಅಂತ ಬಂದಾಗ ಅವರೆಷ್ಟು ಕಳಿಸಿದ್ದಾರೆ ಅಂದರೆ ಅವ್ರ ವ್ಯಕ್ತಿತ್ವ ಎಂಥದ್ದಂದ್ರೆ ಈ ಕಾಲದಲ್ಲೂ ಕೂಡ ಈ ಥರ ಒಳ್ಳೆತನ ಇರುತ್ತಾ ಅಂತ, ಆ ವ್ಯಕ್ತಿಗೆ ಏನು ಬೇಕು ಅಂತ ಹೇಳು, ಇನ್ನರ್ ವೇರಿಂದ ಹಿಡಿದು ಹಾಕುವಂಥ ಬಟ್ಟೆ. ಒಂದು ವೀಕೆಂಡಲ್ಲಿ ಹೇಳ್ತಾರೆ ಹನುಮಂತು ಹೇಳ್ತಾರೆ, ಹನುಮಂತು ಯಾಕೆ ನೀವೇನು ಡಿಸೈನರ್ ವೇರ್ ಅಂತ ಏನೋ ಸುದೀಪ್ ಸರ್ ಕೇಳಿದಾಗ, ಸ್ನಾನ ಇಲ್ಲ ಸರ್ ನಾನಿದೆ, ನನ್ನ ಹಂಗೆ ಇದು ನನಗಿದೆ ಇಷ್ಟ, ಆಮೇಲೆ ನನ್ನ ಜೊತೆ ಜಾಸ್ತಿ ತಂದಿಲ್ಲ, ಇಷ್ಟೇ ತಂದಿರೋದು ಅಂತ ಒಂದು ಮಾತಾಡ. ಅದು ಎಲ್ರಿಗೂ ಒಂಥರ ನಾಡ್ತು. ಆಮೇಲೆ ಸುದೀಪ್ ಸರ್ ಮುಖದಲ್ಲಿ ಒಂದು ಎಲ್ಲೋ ಒಂದು ನೋವು ಅನಿಸ್ತು ಅವ್ರಿಗೆ, ಏನಪ್ಪ ಪಾಪ ಅಂತ. ಬಟ್ ಫ್ಯಾಂಟಾಸ್ಟಿಕ್. ಅವ್ರಿಗೆ ಶೂಸು, ಶರ್ಟ್ಸು ಎಲ್ಲ ಬ್ರ್ಯಾಂಡೆಡ್ ಶರ್ಟ್ಸು, ಶೂಸು, ಆಮೇಲೆ ಒಳ್ಳೊಳ್ಳೆ ಇದು ಪ್ರತಿಯೊಂದೂ. ಆಮೇಲೆ ವೀಕೆಂಡ್ ವೇರು. ಹನುಮಂತು ಆ ಮುಖ ನೋಡೋದು ಒಂಥರ ನಮಗೆ ಖುಷಿ ಆಗ್ತಾಯಿತ್ತು. ಆಮೇಲೆ ಸುದೀಪ್ ಸರ್ದು ಆ ಜೆಸ್ಚರ್ ಇದೆಯಲ್ಲ, ವಂಡರ್ಫುಲ್ ಜೆಸ್ಚರ್. ನಮ್ಮಲ್ಲೂ ಒಬ್ಬರು ಅನ್ನೋದನ್ನು ಅವರು ಇದು ಮಾಡಿದ್ರು, ಆ ಫೀಲ್ ಹನುಮಂತು ಕೊಟ್ಟರು. ಅಂದರೆ ಹನುಮಂತಿಗೆ ಎಲ್ಲೂ ಅನಿಸ್ಬಾರ್ದು, ಅಯ್ಯೋ ಇವರೆಲ್ಲ ಹಿಂಗೆ ಡ್ರೆಸ್ ಆಗಿದ್ದಾರೆ ನಮ್ಮದಿಲ್ಲ ಅಂತ. ಆ ಥರ ಫ್ಯಾಂಟಾಸ್ಟಿಕ್ ಜೆಸ್ಚರ್ ಅವ್ರು ಮಾಡಿದ್ದು. ತುಂಬ ಹಾರ್ಟ್ ಟಚಿಂಗ್ ಅದು ನಮಗೆಲ್ಲರಿಗೂ. ಧನ್ರಾಜ್ ಅವರು ಇನ್ನೊಂಚೂರು ನನಗೆ ತಿಳಿದಿರೋ ಪ್ರಕಾರ ಸ್ವಲ್ಪ ಸಾಫ್ಟ್ ಆಗ್ಬಿಟ್ಟಿದ್ದಾರೆ, ಸ್ವಲ್ಪ ಸಾಫ್ಟ್ ಆಗ್ತಿದ್ದಾರೆ. ಆಮೇಲೆ ಅವ್ರದ್ದು ಸ್ಟ್ರೆಂತ್ ಬರೋದು ಅವ್ರ ಎಂಟರ್ಟೈನ್ಮೆಂಟು, ಆಮೇಲೆ ಸಾಂಗ್ಸ್ ಆಗಿರ್ಬೋದು, ಅವ್ರ ಡ್ಯಾನ್ಸ್ ಆಗಿರ್ಬೋದು, ಅವ್ರ ಜೋಕ್ಸ್ ಆಗಿರ್ಬೋದು, ಸ್ಕಿಟ್ ಆಗಿರ್ಬೋದು, ಎಲ್ಲ ಒಂದು ಕಡೆ ಅದನ್ನು ಒಂಚೂರು ಮರಿತಾರೆ. ಅದನ್ನೆಲ್ಲ ಪ್ಲಸ್ ಮಾಡ್ಕೊಬೇಕು ಅನ್ನೋದು. ಆಮೇಲೆ ಟಾಸ್ಕ್ ಅಂತ ಬಂದಾಗ ಅವರಿಗೆ ಅವ್ರು ನುಗ್ಗಬೇಕಂತ ಒಂದು ಮನಸ್ಸಿಗೆ ಬರಬೇಕು. ಎಲ್ಲರೂ ಡಿಸಿಷನ್ ತೊಗೊಂಡಿದ ತಕ್ಷಣ ಅವರು ಆಯಿತು ಪರವಾಗಿಲ್ಲ ಅಂತ ಇದ್ಬಿಟ್ರೆ ಅದು ತುಂಬ ಕಷ್ಟ ಆಗುತ್ತೆ. ಬಟ್ ಹನುಮಂತು ಜೊತೆ ಇರೋದು ಧನ್ರಾಜು ಸೂಪರ್, ಫ್ಯಾಂಟಾಸ್ಟಿಕ್. ಅದಕ್ಕೆ ಎರಡು ಮಾತೆಲ್ಲ ಜನ ಇಷ್ಟಪಡ್ತಾರೆ. ಬಟ್ ಅದ್ರ ಜೊತೆ ಟಾಸ್ಕು ಮತ್ತು ಇದು ಬಂದಾಗ ಸ್ವಲ್ಪ ಅವ್ರಿಗೋಸ್ಕರ ಅವ್ರು ನಿಂತ್ಕೊಂಡ್ರೆ ಸೂಪರ್. ಮೋಕ್ಷಿತ ಮತ್ತು ಮಂಜಣ್ಣ ಅದು ಆ್ಯಕ್ಚುಲಿ ಒಂದು ಅಣ್ಣ ತಂಗಿ ಅಂತ ಒಂದು ಬಾಂಡಿಂಗು ತುಂಬ ಚೆನ್ನಾಗಿತ್ತು ಸ್ಟಾರ್ಟಿಂಗು. ಬಟ್ ಎಲ್ಲೋ ಒಂದು ಕಡೆ ಮೋಕ್ಷಿತ ಅವರು ಮಂಜಣ್ಣ ಹೆಂಗಂದರೆ ಅವರು ಆ ಇದರಲ್ಲಿ ಇತ್ಕೊಂಡು ಬಟ್ ಎಲ್ಲಿ ಪರ್ಫಾರ್ಮ್ ಮಾಡಬೇಕು, ಎಲ್ಲಿ ಸ್ಟ್ರಾಟಜಿ ಮಾಡಬೇಕು, ಎಲ್ಲಿ ಟಾಸ್ಕಲ್ಲಿ ಯಾವ ಥರ ಇರಬೇಕು, ಇಲ್ಲ ವಿಷಯ ಅಂತ ಬಂದಾಗ ಮಾತಾಡಿದಾಗ ಅವ್ರು ತುಂಬ ಚೆನ್ನಾಗಿ ಇದು ಮಾಡಿ. ಬಟ್ ಮೋಕ್ಷಿತ ಅಲ್ಲೇ ಇದ್ಬಿಟ್ರು. ಬಟ್ ಅಲ್ಲಿಂದ ಇವಾಗ ಸ್ವಲ್ಪ ಲೈಕ್ ಅದರಿಂದ ಹೊರಗೆ ಬಂದು ಅವ್ರು ತುಂಬ ಚೆನ್ನಾಗಿ ಬ್ಲೂಮ್ ಆಗ್ತಾಯಿದ್ದಾರೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮೊನ್ನೆ ಟಾಸ್ಕ್ ನೋಡಿದಾಗ ತುಂಬ ಖುಷಿ ಆಯಿತು. ಒಂದು ಕಡೆ ತುಂಬ ಒಂದು ಬ್ಲೂಮಿಂಗ್ ನೇಚರ್ ಕಾಣ್ತಾ ಇದೆ ಇವಾಗ. ಒಂದು ಮಾತಾಗಿರ್ಬೋದು, ಟಾಸ್ಕ್ ವಿಷಯ ಆಗಿರ್ಬೋದು, ಆಮೇಲೆ ಎಲ್ಲರ ಜೊತೆ ಬೆರೆಯೋ ರೀತಿ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಅರ್ಥ ಮಾಡ್ಕೊತಾ ಇರೋ ಮನೆ ಎಲ್ಲ ಸದಸ್ಯರನ್ನ. ಶಿಶಿರ್ ಮತ್ತು ಐಶ್ವರ್ಯ, ಐ ಥಿಂಕ್ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ತುಂಬ ಕ್ಯೂಟ್ ಆಗಿದೆ ಅವ್ರದ್ದು. ಆ್ಯಂಡ್ ಐ ಥಿಂಕ್ ಒಂದು ಇಮೋಷನಲ್ ಫ್ಯಾಕ್ಟರ್ ಅಂತ ಬಂದಾಗ ಒಬ್ರಿಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಅವ್ರ ಕಂಫರ್ಟ್ ಲೆವೆಲ್ ಇದೆಯಲ್ಲ, ಆ ಕಂಫರ್ಟ್ ಝೋನಲ್ಲಿ ಇದ್ದಾರಲ್ಲ ಇಬ್ಬರು, ತುಂಬ ಚೆನ್ನಾಗಿ ಕಾಣುತ್ತೆ. ಎಲ್ಲೂ ಒಂಥರ ವಲ್ಗರ್ ಅನ್ಸಲ್ಲ, ಎಲ್ಲೂ ಒಂಥರ ಏನಪ್ಪ ಇವರು ಅನ್ಸಲ್ಲ, ತುಂಬ ಕ್ಯೂಟಾಗಿರ್ತಾರೆ ಜೊತೆಗೆ. ಬಟ್ ಅದು ಐ ಥಿಂಕ್ ಅಗೇನ್ ಒಂದು ಅವ್ರಿಗೂ ಗೊತ್ತು ಇಲ್ಲಿ ಬಂದಿರೋ ರೀಸನ್ ಏನು ಅಂತ. ಬಟ್ ಎಲ್ಲೋ ಒಂದು ಕಡೆ ಈ ವೀಕಲ್ಲಿ ಅವ್ರಿಗೆಲ್ಲೋ ಒಂದು ಕಡೆ ಒಂದು ಬೇಜಾರು ಏನೋ ಒಂದು ಬೇಜಾರು, ಒಂದು ಶಿಶಿರ್ಗೂ ಏನೋ ಒಂದು ಇದು ಅವ್ರ ಮನೆಯನ್ನು ಮಿಸ್ ಮಾಡ್ಕೊತಾ ಇರೋ ತುಂಬ. ಆಮೇಲೆ ಐಶ್ವರ್ಯ ಅವ್ರದ್ದು ಸ್ವಲ್ಪ ಆ ದುಡ್ಡು ಪಾಯಿಂಟ್ಸ್ ಕಳೆದೋಗಿದ್ದು, ಅಲ್ಲಿಂದ ಸ್ವಲ್ಪ ಏನೋ ಒಂದು ಡೌನ್ ಆದರು. ಸೊ ಈ 8ನೇ ವಾರ ಐ ಥಿಂಕ್ ಅವ್ರಿಗೆ ಒಂಚೂರು ಎಲ್ಲೋ ಒಂದು ಕಡೆ ಲೋ ಫೀಲ್ ಅನಿಸ್ತು. ಬಟ್ ಐ ಆಮ್ ಶ್ಯೂರ್ ಅವ್ರಿಗೆ ಗೊತ್ತು ಇಲ್ಲಿ ಬಂದಿರೋದು ಉದ್ದೇಶ ಏನು ಅಂತ. ದೇ ವಿಲ್ ಡೆಫಿನೆಟ್ಲಿ ಬೌನ್ಸ್ ಬ್ಯಾಕ್. ಈಗ ಮೊನ್ನೆ ದುಡ್ಡು ತಗೊಂಡಿವ್ರು ಓಡೋಗಿದ್ದ ರೀತಿ ಚೈತ್ರ ಅವ್ರದ್ದು, ಅದೆಲ್ಲ ಒಂಥರ ನೋಡುವಾಗ ಅಬ್ಬಬ್ಬ ಅಂತ ಅನಿಸುತ್ತೆ. ಆ್ಯಂಡ್ ಅವ್ರ ತಲೆ ತಿರುಗಿ ಬಿದ್ದ ರೀತಿ ಬಗ್ಗೆ ಜನ ಮಾತನಾಡ್ಕೊಳ್ತಾರೆ. ಇದು ಬೇಕು ಅಂತ ಅವರು ಮಾಡಿದ್ದು, ಒಂದು ವೇಳೆ ಅವರು ಜೈಲಿಗೆ ಹೋಗ್ಬಿಡ್ತಾರೆ ಅಂತ ಹೇಳಿ ತಲೆ ತಿರುಗಿ ಬಿದ್ದರು ಅಂತ ಹೇಳಿ, ಇದೆಲ್ಲವೂ ಕೂಡ ನೀವು ನೇರವಾಗಿ ಕಂಡಿದ್ದೀರ. ನಾವು ನೋಡೋದು ನೀವು 24/7 ನೋಡ್ತೀರ, ನಾವು 1.5 ಗಂಟೆ ನೋಡ್ತೀವಿ. ಇದೆಲ್ಲವೂ ನೋಡಿದಾಗ ಚೈತ್ರ ಅವ್ರ ವ್ಯಕ್ತಿತ್ವ ನಿಮಗೆ ಹೇಗೆ ಕಾಣಿಸುತ್ತೆ ಅಂತ ಹೇಳಿ, ಆ್ಯಂಡ್ ನೀವೆಲ್ಲರೂ ಅಕ್ಕ ಅಂತ ಯಾಕೆ ಕರೀತೀರಿ ಅವ್ರನ್ನ?
ಅಂದರೆ ಅದು ಸ್ಟಾರ್ಟಿಂಗಿಂದನೇ ಅದೊಂದು ಅವರು ಕುಂದಾಪುರ ಇದರಲ್ಲಿ ಎಲ್ಲ ಅಣ್ಣ ಅಕ್ಕ ಅಂತಲೇ ಜಾಸ್ತಿ ಮಾತಾಡೋದು. ಸೊ ಅದು ನಮಗೂ ನ್ಯಾಚುರಲಾಗಿ ನನಗೂ ಬಂದ್ಬಿಡ್ತು, ಚೈತ್ರಕ್ಕ ಅಂತ. ಎಲ್ಲೋ ಚೈತ್ರ ಅಂತ ಕರೆಯೋಕ್ಕೆ ಮನಸ್ಸೇ ಬರಲಿಲ್ಲ. ಸೊ ಅದು ಅವ್ರಿಗೂ ಒಂಥರ ಸೌಂಡಿಂಗ್ ಇಷ್ಟ, ಅಕ್ಕ ಅಂತ ಕರೆಯೋದು. ಅಂದರೆ ಅವ್ರ ಊರಲ್ಲಿ ದೊಡ್ಡವರು ಚಿಕ್ಕವರು ಅಂತೆಲ್ಲ, ಎಲ್ಲ ಅಣ್ಣ ಅಕ್ಕ ಎಲ್ಲ ಅಕ್ಕ ಅಂತ ಹಿಂಗೆ ಮಾತಾಡೋದು. ಸೊ ನನಗೂ ಅದು ಹಂಗೆ ಬಂತು. ಆ್ಯಂಡ್ ಎಲ್ಲೋ ಒಂದು ಕಡೆ ಅವ್ರಿಗೂ ಒಂದ್ಸಲಿ ನೀವು ತಪ್ಪಿಸ್ಕೊಬೋದು ಜೈಲಂತ, ಬಟ್ ಪದೇ ಅದು ಆಬ್ವಿಯಸ್ಲಿ ಮಾಡೋಕ್ಕಾಗಲ್ಲ. ಬಟ್ ಅದು ಅವ್ರು ಫೇಕಾಗಿ ಮಾಡಿದಾರೆ ಅಂತ ನಂಗೆ ಎಲ್ಲೂ ಅನಿಸಿಲ್ಲ. ಅವ್ರು ನಿಜವಾಗ್ಲೂ ಹುಷಾರಿರಲಿಲ್ಲ. ಅವ್ರು ಆ್ಯಕ್ಚುಲಿ ನಾನೇ ಹೋಗಿ ನೋಡಿದ್ದೆ, ಬಾತ್ರೂಮ್ ಹತ್ರ ಎಲ್ಲ ವಾಮಿಟ್ ಮಾಡಿರೋದು ಅದೆಲ್ಲ ಇತ್ತು. ಆ್ಯಂಡ್ ಅವ್ರಿಗೆ 100% ಅವ್ರಿಗೇನೋ ಒಂಥರ ಮನಸ್ಸಿಗೆ ಏನೋ ಒಂಥರ ನೋವಾಗಿತ್ತು. ಆಮೇಲೆ ಎಲ್ಲೋ ಒಂಥರ ಗಿಲ್ಟ್ ಫೀಲಿಂಗು ಏನೋ ಒಂದು ಆಗಿತ್ತು, ಶಿಶಿರು ಮತ್ತು ಅವ್ರ ಮಧ್ಯದಲ್ಲಿ ನಡೆದಿರೋ ವಿಷಯ. ಎಲ್ಲೋ ಒಂದು ಕಡೆ ಅವ್ರಿಗೂ ಒಂಥರ ಅನಿಸ್ತು, ಅಪ್ಪ ಏನಪ್ಪ ಇದು ಅಂತ. ಸೊ ಎಲ್ಲೋ ಒಂದು ಆಮೇಲೆ ಅವ್ರು ಕಾನ್ಷಿಯಸ್ ಬಂದಿದ್ದೆ ಬೆಳಗ್ಗೆ ಅಂತ ಹೇಳ್ತಾರೆ. ಸೊ ಎಲ್ಲೂ ನಾಟಕ ಅಂತ ಅನಿಸಲ್ಲ. ಆ್ಯಂಡ್ ದುಡ್ಡು ಅಷ್ಟೊತ್ತಿಗೆ ಸರಿ ಹೋಗಿದ್ರು. ಆಮೇಲೆ ಅವ್ರಿಗೂ ಗೊತ್ತು, ಇಲ್ಲಿ ಬಂದಿದ್ದೀನಿ ಏನೋ ಒಂದು ಟಾರ್ಗೆಟ್ ಇಟ್ಕೊಂಡೇ ಬಂದಿದ್ದೀನಿ, ಇಲ್ಲಿ ಸುಮ್ಮನೆ ಬಂದು ಮಾತಾಡೋಕ್ಕೆ ಮಾತ್ರ ಬಂದಿಲ್ಲ, ನಂದು ಏನೋ ಒಂದು ಇದಿದೆ. ಸೊ ಅವ್ರು ಒಂದು ಗೇಮ್ ಪ್ಲ್ಯಾನ್ ಚೆನ್ನಾಗಿತ್ತು, ನೀಟಾಗಿ ಅದನ್ನು ತೊಗೊಂಡು ಇದು ಮಾಡಿದ್ರು ಆ ಪಾಯಿಂಟ್ಸ್ನ. ಆಮೇಲೆ ಅದನ್ನು ತೊಗೊಂಡೋಗಿ ಓಡೋಗಿದ್ದು ಅದೆಲ್ಲ ಐ ಥಿಂಕ್ ಅವ್ರ ಎನರ್ಜಿ ಲೆವೆಲ್ ಚೆನ್ನಾಗಿತ್ತು, ವಾಪಸ್ ಸರಿ ಬಂದಿದ್ರು. ಬರೀ ಆ ಟೈಮಲ್ಲಿ ಮಾತ್ರ ಹಂಗಾಗಿದ್ದು ಅವರು. ಗೌತಮಿಗೆ ಬಗ್ಗೆ ನೀವು ಅಬ್ಸರ್ವ್ ಮಾಡಿರಬಹುದು, ಮೇ ಬಿ ಸೋಷಿಯಲ್ ಮೀಡಿಯಾದಲ್ಲಿ ನಾಟಕ ಮಾಡ್ತಿದ್ದಾರೆ, ಡೌರಾಣಿ ಈ ಥರದ್ದೆಲ್ಲವೂ ಕೂಡ ಪೇಜ್ಗಳು ಕ್ರಿಯೇಟ್ ಮಾಡಿಬಿಟ್ಟು ಅದರಲ್ಲಿ ಹಾಕ್ಕೊಳ್ತಾ ಇದ್ದಾರೆ. ಅವರು ನಾಟಕ ಆಡ್ತಾ ಇದ್ದಾರಾ ಹಾಗಾದರೆ? ನಮಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ನೆಗೆಟಿವ್ ಬರೀ ಪಾಸಿಟಿವೇ ತುಂಬಿದ್ದಾರಾ ಹೇಗೆ ಅಂತ? ಆ್ಯಕ್ಚುಲಿ ಬಂದಾಗಿಂದ ನಮ್ಮದೇ ಜಾಸ್ತಿ ನೋಡ್ತೇನೆ, ಬೇರೆಯವ್ರದ್ದು ಯಾರು ಜಾಸ್ತಿ ಟು ಬಿ ಆನೆಸ್ಟ್ ಯಾರ್ದು ಅಷ್ಟು ಚೆಕ್ ಮಾಡಿಲ್ಲ, ಯಾಕಂದರೆ ನೆನ್ನೆ ಬಂದಿರೋದು. ಸೊ ನಂದೇ ನೋಡ್ತಾ ಇದ್ದೀನಿ ಯಾವ ಥರ ರೆಸ್ಪಾನ್ಸ್ ಇದೆ ಅಂತ. ಬಟ್ ಗೌತಮಿ ಅವ್ರ ಬಗ್ಗೆ ಐ ಥಿಂಕ್ ಅವ್ರು ಮಾತಾಡೋ ಸ್ಟೈಲ್ ಹಂಗೆ, ಅವ್ರು ಮಾತಾಡೋ ರೀತಿ ಹಂಗೆ, ಅವ್ರ ನೇಚರ್ ಇರೋದೇ ಹಂಗೆ ಅಂತ ಕಾಣುತ್ತೆ. ಸೊ ಅವ್ರು ಸಾಫ್ಟಾಗಿ ಮಾತಾಡೋದು ಇಲ್ಲ ತುಂಬ ಪಾಲಿಷ್ಟಾಗಿ ಮಾತಾಡೋದು ಐ ಥಿಂಕ್ ಜನಕ್ಕೆ ಎಲ್ಲೋ ಒಂದು ಕಡೆ ನಾಟಕ ಅನಿಸುತ್ತೆ. ಬಟ್ ನಮಗೆ ಮನೇಲಿದ್ದವ್ರಿಗೆ ಎಲ್ಲೋ ಒಂದು ಕಡೆ ಅವ್ರು ಇರೋದೇ ಹಂಗೆ. ಯಾಕಂದರೆ 1 ದಿನ 2 ದಿನ 3 ದಿನ 4 ದಿನ ಓಕೆ, ಬಟ್ 55 ದಿನ ನಾವು ಇರೋವರೆಗೂ ಇಲ್ಲ 100 ದಿನ ಅದು ಇಟ್ಕೊಂಡು ಮಾಡಬೇಕಂದ್ರೆ ಅದು ಸಾಧ್ಯನೇ ಇಲ್ಲ. ಅವ್ರ ನೇಚರೇ ಹಂಗೆ, ಅವ್ರು ಇರೋದೇ ಹಂಗೆ ಮೋಸ್ಟ್ಲಿ. ಆಮೇಲೆ ಏನು ಸೈಲೆಂಟ್ ಅಂತಾರೋ ಐ ಥಿಂಕ್ ನನಗಿಂತ ಇನ್ನೂ ಸ್ವಲ್ಪ ಸೈಲೆಂಟೇ. ನಾನಾದರೂ ಎಲ್ಲೋ ಒಂದು ಕಡೆ ಒಂದಷ್ಟು ಸ್ಟ್ಯಾಂಡ್ಸ್ಗಳು ತೊಗೊಂಡು ಮಾತಾಡಿದ್ದೀನಿ. ಬಟ್ ಅವ್ರದ್ದು ನಾಮಿನೇಷನ್ ಅವ್ರ ವಿಷಯ ಅಂತ ಬಂದಾಗ ಮಾತ್ರ ಅವ್ರು ಮಾತಾಡಿದ್ದಾರೆ. ಬಟ್ ಐ ಥಿಂಕ್ ಅವ್ರ ನೇಚರ್ ಇರೋದೇ ಹಂಗೆ. ಬಟ್ ಈಗ ನಾನು ನೋಡ್ದಂಗೆ ಒಂದು ವಾರದಿಂದ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದಾರೆ, ಪ್ರತಿಯೊಬ್ಬರ ಜೊತೆನೂ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ, ಎಲ್ಲೋ ಕಾಣಿಸ್ಕೊತಾ ಇದ್ದಾರೆ, ಅಲ್ಲಲ್ಲಿ ಎಲ್ಲರ ಹತ್ರ ಮಾತಾಡಿಕೊಂಡು ಆಮೇಲೆ ಬೇರೆ ಇದರಲ್ಲೆಲ್ಲ ತೊಡಗಿಸ್ಕೊತಾ ಇದ್ದಾರೆ. ಸೊ ಐ ಥಿಂಕ್ ಅವ್ರು ಚೇಂಜ್ ಆಗ್ತಾರೆ. ಆಮೇಲೆ ಇಲ್ಲಿ ಇವಾಗ ಐ ಥಿಂಕ್ ಇನ್ನೊಂದು ಆಟನೇ ಬೇರೆ ಥರನೇ ಶುರು ಆಗೈತೆ. ಸೊ ನೋಡೋಣ. ಓಕೆ, ತ್ರಿವಿಕ್ರಮ್ ಮತ್ತು ಭವ್ಯ ಬಗ್ಗೆ ನಿಮ್ಮ ಅಭಿಪ್ರಾಯ? ಐ ಥಿಂಕ್ ವೆರಿ ನೈಸ್. ಇಬ್ಬರು ಜೊತೆಗೂ ದೇ ಆರ್ ವೆರಿ ನೈಸ್ ಪೀಪಲ್. ಇಂಡಿವಿಜುವಲ್ ಆಗು ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ ನನಗೆ. ಆ್ಯಂಡ್ ಅವರಿಬ್ಬರ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲೋ ಒಂದು ಕಡೆ ಊಹಾಪೋಹಗಳೆಲ್ಲ ತ್ರಿವಿಕ್ರಮ್ ಭವ್ಯ ಮಧ್ಯದಲ್ಲಿ ಏನೋ ಇದೆ ಇಲ್ಲ. ಐ ಥಿಂಕ್ ಒಂದು ಕಂಫರ್ಟ್ ಲೆವೆಲ್, ಅದು ನೈಟೆಲ್ಲ ಕೂತ್ಕೊಂಡು ಮಾತಾಡ್ತಾರೆ, 2 ಅವರ್ 1 ಅವರ್ ಮಾತಾಡ್ತಾರೆ ಅಂದಾಗ ಸಡನ್ನಾಗಿ ನೋಡೋರ ಕಣ್ಗೆ ಏನೋ ನಡೀತಾ ಇದೆ, ಏನೋ ಇರ್ಬೋದು ಅಂತ. ಬಟ್ ನನಗೆ ಅನಿಸಿದ್ದು ಐ ಥಿಂಕ್ ಒಂದು ಕಂಪ್ಯಾಟಬಲ್ ಫೀಲಿಂಗ್ ಇದೆ. ಆಮೇಲೆ ಏಜ್ ಡಿಫ್ರೆನ್ಸು ಜಾಸ್ತಿ ಇದೆ ಅವ್ರದ್ದು, ಆಲ್ಮೋಸ್ಟ್ 10 years ಡಿಫ್ರೆನ್ಸ್ ಇದೆ. ಒಬ್ಬೊಬ್ಬರಿಗೆ ಐ ಥಿಂಕ್ ಆಲ್ಮೋಸ್ಟ್ 7-8 years ಡಿಫ್ರೆನ್ಸ್ ಇದೆ. ಆಮೇಲೆ ತ್ರಿವಿಕ್ರಮು ಸ್ಪಷ್ಟನೆ ಕೊಟ್ಟರು, ಲೈಕ್ ಒಂದು ಫ್ರೆಂಡ್ಶಿಪ್ಪು ಮತ್ತು ಇದು ಅದು ಬಿಟ್ಟು ಬೇರೆ ಏನಿದಿಲ್ಲ ಅಂತ. ಬಟ್ ಎಲ್ಲೋ ಒಂದು ಕಡೆ ಅವ್ರ ಜೊತೆಗಿರೋದು ಕ್ಯೂಟ್ನೆಸ್ಸು ಚೆನ್ನಾಗಿರೋದಂತ ಅದು ಹಂಗೆ ಟ್ರೋಲ್ ಆಗ್ತಾ ಇದೆ ಎಲ್ಲ ಕಡೆ. ಜಗದೀಶ್ ಅವರು ಯಾವ ರೀತಿ ಇರಿಟೇಟ್ ಮಾಡಿದ್ರು ನಿಮಗೆಲ್ಲ? ಎಷ್ಟು ಹಿಂಸೆ ಅನಿಸ್ತು ಆ ದಿನಗಳು? ನನ್ನ ಜೊತೆ ಆ್ಯಕ್ಚುಲಿ ಫಸ್ಟ್ ಒಂದ್ಸಲಿ ಗಲಾಟೆ ಆಯಿತು ಮಾನಸ ಅವ್ರ ವಿಷಯದಲ್ಲಿ. ಬಟ್ ಅದಾದಮೇಲೆ ಎಲ್ಲೋ ಒಂದು ಕಡೆ ನಾನು ಒಂದು ವೀಕೆಂಡಲ್ಲಿ ಮಾತಾಡಿದಾಗ ಆಮೇಲೆ ಒಂದು ಇದು ಕೊಟ್ಟೆ ಅವ್ರಿಗೆ, ಟಾಪ್ 5 ಏನೋ ಒಂದು ಕೊಟ್ಟಿದೆ, ಟಾಪ್ 5 ಬರ್ತಾರೋ ಇಲ್ಲ ಫೈನಲಿಸ್ಟ್ ಅದೇನೋ ಒಂದು ಇದು ಕೊಟ್ಟಿದ್ದೆ ಅವ್ರಿಗೆ. ಅದೇನೇ ಕೊಟ್ಟೆ ಅಂದರೆ ನಾಟ್ ಈಸಿ, ಕರ್ನಾಟಕದ ಜನತೆ ಅವ್ರನ್ನ ಕರ್ನಾಟಕದ ಕ್ರಶ್ ಅಂತಲೇ ಕಳಿಸಿದ್ರು 5. ಸೊ ಎಲ್ಲೋ ಒಂದು ಕಡೆ ಅವ್ರು ಆಡ್ತಿದ್ದಾರೆ. ಬಟ್ ಇರಿಟೇಷನ್ ಅಂತ ಬಂದಾಗ, ಅವ್ರ ಕೋಪ ಬಂದಾಗ ಅವ್ರ ಮಾತುಗಳು ಅದೇ ಒಂದು ಇರಿಟೇಷನು. ಆಮೇಲೆ ಸುಮ್ಮನೆ ಎಲ್ಲೋ ಒಂದು ಕಡೆ ಜಗಳ ತೆಗೆದಾಗ ಭಾಳ ಇರಿಟೇಟ್ ಆಗ್ತಿತ್ತು. ಅದು ಬಿಟ್ಟು ಐ ಥಿಂಕ್ ಚೆನ್ನಾಗಿದ್ರು, ಎಲ್ರಿಗೂ ಎಂಟರ್ಟೈನು ಮಾಡ್ತಿದ್ರು, ನಗಿಸ್ತಿದ್ರು, ನನ್ನ ಜೊತೆ ಕೆಲವೊಂದ್ಸರಿ ಒಂದಷ್ಟು ಜೋಕ್ಗಳು ಮಾಡ್ತಿದ್ರು. ಬಟ್ ಅವ್ರಿಗೆ ಕೋಪ ಬಂದಾಗ ಅವ್ರು ಏನು ಮಾಡ್ತಾರೆ ಅಂತ ಒಂದೊಂದ್ಸಲ ಅವ್ರಿಗೆ ಗೊತ್ತಲ್ಲ, ಇಲ್ಲ ಬೇಜಾರಾದಾಗ ಅವ್ರು ಏನು ಹೇಳ್ತಾರೆ ಅಂತ ಅವ್ರಿಗೆ ಗೊತ್ತಲ್ಲ. ಲೇಟರ್ ಆಮೇಲೆ ರಿಗ್ರೆಟ್ ಮಾಡ್ತಾರೆ, ವಾಪಸ್ ಅವರೇ ಬಂದು ಮಾತಾಡಿಸ್ತಾರೆ. ಬಟ್ ನನ್ನ ಜೊತೆ ಒಂದಷ್ಟು ಕಾನ್ವರ್ಸೇಷನ್ಗಳು ಆಗೈತೆ. ಬಟ್ ಬೇಜಾರಾಗಿದ್ದು ಕೆಲವೊಂದು ಕಡೆ ಒಂದು ಕೆಲವೊಂದು ಇದು ಅದ್ಯಾವುದೋ ಕೀರ್ತಿರಾಜ್ ಅವ್ರ ಮಗ ಅಂತಂದು ಏನೋ ಒಂದು ಅಂದರು. ಅದನ್ನು ಅಲ್ಲೇ ವೀಕೆಂಡಲ್ಲಿ ಕ್ಲಾರಿಫೈ ಮಾಡಿಕೊಂಡೆ, ನನಗೆ ಅದು ಇಷ್ಟ ಆಗಲಿಲ್ಲ ಅಂತ. ಬಟ್ ಆಮೇಲೆ ಅವರೆಲ್ಲೋ ಕರ್ನಾಟಕದ ಕ್ರಶ್ ಅಂತ ಬಂದಾಗ ನಾನೇ ಅವ್ರಿಗೆ ಒಂದು ಟಾಪ್ 5 ಥರ ಕೊಟ್ಟಿದ್ದೆ. ಸೊ ಏನು ಒಂದು ಪರ್ಸ್ನಾಲಿಟಿ ಅವಾಗ ಚೇಂಜ್ ಆಗ್ತಾ ಇರುತ್ತೆ ಅವ್ರದ್ದು. ಓಕೆ, ರಜತ್ ಅವರು ಬಳಸಿದಂಥ ಪದಗಳು ಈವನ್ ನಮ್ಗಳಿಗೂ ಕೇಳೋದಕ್ಕೆ ಸ್ವಲ್ಪ ಮುಜುಗರ ಅಂತ ಅನಿಸ್ತು ಹೊರಗಡೆ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡುವಂಥ ಸಂದರ್ಭದಲ್ಲಿ. ನೀವು ಆ ಸಂದರ್ಭದಲ್ಲಿ ನಿಮಗೆಲ್ಲ ಹೇಗೆ ಅನಿಸ್ತು ಅಂತ ಹೇಳಿ? ಅಂದರೆ ಅಗ್ರೆಷನ್ನು ಇದ್ರೇ ಸಾಕು ಅನ್ನೋ ಥರ ಬಂದರು ಅನಿಸುತ್ತೆ ಆ ರೇಂಜ್ ನೋಡಿದ್ರೆ. ಮತ್ತು ಆಟದಲ್ಲಿ ಅದನ್ನು ಪ್ರೂವ್ ಮಾಡಿದ್ರು ಅವರು. ಮನುಷ್ಯ ತಪ್ಪು ಮಾಡೋದು ಸಹಜ, ಬಟ್ ಎಲ್ಲೋ ಒಂದು ಕಡೆ ತಪ್ಪು ಮಾಡಿಬಿಟ್ಟು ತಿದ್ಕೊತಾರಲ್ಲ, ಅದು ಒಂದು ಒಳ್ಳೆ ಗುಣ. ಎಲ್ಲೋ ಒಂದು ಕಡೆ ರಜತ್ ಅವರು ಅದು ಮಾತಾಡಿದ್ದು ಕೆಲವೊಂದು
ಪದಗಳು ಬಂದಾದಮೇಲೆ ಮತ್ತೆ ನಾನು ಈ ಕಡೆ ನಿಂತಿದ್ದೆ ಆ ಬಾಲ್ ಟಾಸ್ಕಲ್ಲಿ. ಆಮೇಲೆ ಇನ್ನೂ ಕಿರ್ಚಾಡ್ತಿದ್ರು, ಎಲ್ಲರದ್ದು ಏನು ಕಿತ್ಕೊಂತೀನಿ ನೋಡಿ ಅದು ಇದು ಅಂತ ಏನೋ ಹೇಳ್ತಾಯಿದ್ರು. ರಜತ್ ಯಾರಿಗೆ ಹೇಳ್ತಾ ಇದ್ದಾರೆ ಕರೆಕ್ಟಾಗಿ ಮಾತಾಡಿ, ಯಾರಿಗೆ ಹೇಳ್ತಾಯಿನೋ. ಆಮೇಲೆ ಅವ್ರು ಇಲ್ಲ ಬ್ರೋ ನಿಮಗೇನು ಹೇಳ್ತಿಲ್ವಲ್ಲ, ನೀವು ಯಾಕೆ ಇದು ಮಾಡ್ತಾರೆ, ನೀವು ಯಾಕೆ ಇಂಟರ್ಫಿಯರ್ ಆಗ್ತೀರ ಅಂತ. ಬಟ್ ಯಾರಿಗೆ ಹೇಳ್ತಾರೆ ಕರೆಕ್ಟಾಗಿ ಇದು ಮಾಡಿ. ಆಮೇಲೆ ಅವ್ರವ್ರ ಮಧ್ಯದಲ್ಲಿ ನಡೆದಿದ್ರು ಅಂಥದ್ದು. ಬಟ್ ಡೆಫಿನೆಟ್ಲಿ ಮನೆಗೆ ಆ ವರ್ಡ್ಗಳು ಸೂಕ್ತ ಅಲ್ಲ ಯಾರು. ಯಾಕಂದರೆ 50 ದಿನ ಸುರೇಶ್ ಅವರು ತುಂಬ ಕಷ್ಟಪಟ್ಟು ನರಕದಲ್ಲಿದ್ದು ಇಲ್ಲಿ ಬಂದು ಇಲ್ಲಿಂದ ಇದಾಗಿ ಹಾಸ್ಪಿಟಲ್ಗೆ ಹೋಗಿ ಅದೆಲ್ಲ ಹಾಕ್ಸ್ಕೊಂಡು ಅದರಲ್ಲೂ ಟಾಸ್ಕಲ್ಲಿ 3 hours ಗೆದ್ಕೊಂಡು ಉತ್ತಮ ತೊಗೊಂಡು ಕಿಚ್ಚನ ಚಪ್ಪಾಳೆ ಅಂತ ತೊಗೊಂಡು. ಸೊ ಎಲ್ಲೋ ಒಂದು ಕಡೆ ನನಗದು ಅವ್ರಿಗೆ ಒಂದು ರೀಸನ್ನು ಕಳಪೆ ಅಂತ ಕೊಡುವಾಗ ನಾನು ಅದು ಕ್ಲಾರಿಫೈ ಮಾಡಿಕೊಟ್ಟೆ. ಲೈಕ್ ಎಲ್ಲೋ ಒಂದು ಕಡೆ ಇಷ್ಟು ದಿನ ಕಷ್ಟಪಟ್ಟು ಬಂದರೆ ನೀವು ಬಂದಿದ ತಕ್ಷಣ ಏಕ್ದಮ್ ನೀವು ಬಾಯಿ ತೆಗೆದುಬಿಟ್ಟು ಹಿಂಗೆಲ್ಲ ಮಾತಾಡಿದ್ರೆ ಅದು ತಪ್ಪು. ಆಮೇಲೆ ಅದು ಆ ಮನೆಗೂ ಆ ಸೌಂಡಿಂಗ್ ಚೆನ್ನಾಗಿಲ್ಲ. ಒಂದು ಗೌರವ ಇದೆ ಆ ಮನೆಯಲ್ಲಿ, ಬಿಗ್ ಬಾಸ್ ಮನೆ ಅನ್ನೋದು ಒಂದು ಗೌರವ ಇದೆ. ಆ ಗೌರವ ನಾವು ಉಳಿಸ್ಕೊಂಡು ಹೋಗ್ಬೇಕು. ಆಯಿತು ಜಗಳ ಆಡ್ತೀವಿ, ಇದು ಮಾಡ್ತೀವಿ, ಆ ಟಾಸ್ಕ್ ವಿಷಯ ಬಂದಾಗ ಮಾತಾಡ್ತೀವಿ, ಓಕೆ. ಬಟ್ ಆ ಪದ ಬಳಕೆ ಇದೆಯಲ್ಲ ಅದನ್ನು ಜನ ಆಲ್ ಓವರ್ ಕರ್ನಾಟಕ ಜನ ನೋಡ್ತಾ ಇರ್ತಾರೆ. ಸೊ ಅದನ್ನು ಒಂದು ಬ್ಯಾಡ್ ಇನ್ಫ್ಲೂಯೆನ್ಸ್ ಆಗುತ್ತೆ. ಏನಪ್ಪ ಇವ್ರೇನು ಹಿಂಗೆಲ್ಲ ಮಾತಾಡಿದ್ರು ಸುಮ್ಮನೆ ಇದ್ದಾರೆ ಎಲ್ಲರೂ ಅಂತ. ಬಟ್ ಅದನ್ನು ತಿದ್ಕೊಂಡ್ರು. ಅದು ನೆಕ್ಸ್ಟ್ ಡೇನೇ ಐ ಥಿಂಕ್ ಎಲ್ಲರ ಜೊತೆ ಮತ್ತೆ ಸಾರಿನೂ ಕೇಳಿದ್ರು, ತಿದ್ಕೊಂಡ್ರು. ಆ್ಯಂಡ್ ಐ ಥಿಂಕ್ ಇನ್ಮೇಲೆ ಆಯಿತು ಡೌಟ್ ಆ ಥರ ಒಂದು 100% ಮಾಡಲ್ಲ. ಸುದೀಪ್ ಸರು ಮಾತಾಡಿದ್ದಾರೆ, ಆಮೇಲೆ ಅವರು ಹೇಳಿದ್ದಾರೆ. ಸೊ ಎಲ್ಲೂ ಆ ಥರ ಮಾತಾಡಲ್ಲ ಅಂತ ನಂಗೆ ಚೆನ್ನಾಗುತ್ತೆ. ಓಕೆ, ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೇಲಿ ಯಾರು ಕಪಟಿ, ಯಾರು ಫೇಕ್ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿ? ಫೇಕ್ ಅಂತ ಯಾರೂ ಇಲ್ಲ, ಫೇಕ್ ಅಂತ ಯಾರೂ ಇಲ್ಲ, ಆಗೋದು ಇಲ್ಲ. ಫೇಕ್ ಇವಾಗ ನೀವು 1 ದಿನ ಕೊಟ್ಟರೆ ಓಕೆ, 2 days ಕೊಟ್ಟರೆ ಓಕೆ, ಅಲ್ಲಿ ಹೋಗ್ಬಿಟ್ಟು ನೀನು ಸ್ವಲ್ಪ ಫೇಕ್ ಆಗಿರೋ, ಸ್ವಲ್ಪ ನೀನು ಓವರ್ ಸ್ಟೈಲ್ ಮಾಡಿಕೊಂಡು ಆರಾಮಾಗಿದ್ಬಿಡು. ಬಟ್ ನೀವು ಹೋಗ್ತಾ 75 ಕ್ಯಾಮ್ರಾ ಇರೋದೇ ನೀವು ಮರ್ತ್ಬಿಡ್ತೀರಾ. ನಾವೇನು ನ್ಯಾಚುರಲ್ ಸೆಲ್ಫ್ ಇಲ್ದಿರೋ ಅದೇ ಬರ್ತಾನೇ ಇರುತ್ತೆ ಆಚೆ. ಯಾರು ಫೇಕ್ ಮಾಡಿಕೊಂಡು ಯಾವುದೋ ಒಂದು ಇನ್ಸ್ಟೆನ್ಸಲ್ಲಿ ಏನೋ ಒಂದು ಚಿಕ್ಕದಾಗ ಒಂದು ಫೇಕ್ ಮಾಡ್ಬೋದು, ಇಲ್ಲ ಗೊತ್ತಿಲ್ಲದ್ರೆ ಆ್ಯಕ್ಟ್ ಮಾಡ್ಬೋದು. ಅದು ಎಲ್ಲೋ ಒಂದೊಂದು ಸಂದರ್ಭ ಅಷ್ಟೇ. ಬಟ್ ಅದನ್ನು ಬಿಟ್ಟು ನೀವು ಫೇಕ್ ಮಾಡಬೇಕು ಇಲ್ಲ ಫೇಕ್ ಆಗಿರ್ಬೇಕಂದ್ರೆ ಭಾಳ ಕಷ್ಟ. ಓಕೆ, ಸಂಬಂಧಗಳ ಬೆಲೆ ಮತ್ತು ಅನ್ನದ ಬೆಲೆ ಗೊತ್ತಾಗುತ್ತೆ ಬಿಗ್ ಬಾಸ್ ಮನೆಗೆ ಹೋದರೆ ಅಂತ ಎಲ್ಲರೂ ಹೇಳ್ತಾರೆ ಹೋಗಿ ಬಂದವರು. ನಿಮಗೆ ಯಾವುದರ ಬೆಲೆ ಗೊತ್ತಾಯಿತು ಅಲ್ಲಿ ಅಂತ ಹೇಳಿ? ಐ ಥಿಂಕ್ ಫ್ಯಾಮಿಲಿ ವ್ಯಾಲ್ಯೂಸು ಏನಂತ ಗೊತ್ತಾಗುತ್ತೆ. ನಾನು ಆ್ಯಕ್ಚುಲಿ ತುಂಬ ನನ್ನ ಫ್ಯಾಮಿಲಿ ಜೊತೆ ತುಂಬ ಕನೆಕ್ಟ್ ಆಗಿರ್ತೀನಿ ಯಾವಾಗಲೂ, ಚಿಕ್ಕ ವಯಸ್ಸಿಂದನೂ ಅಷ್ಟೇ. ಬಟ್ ಎಲ್ಲೋ ಒಂದು ಕಡೆ ಒಂದೊಂದ್ಸಲಿ ಊಟದ ವಿಷಯದಲ್ಲ ನಮ್ಮ ತಾಯಿಗೆ ಸ್ವಲ್ಪ ಲೇಟಾಗಿ ಊಟ ಮಾಡಿ, ಯಾಕೆ ಸ್ವಲ್ಪ ಬೇಗ ರೆಡಿ ಮಾಡಿ ಇಡೋಕ್ಕಲ್ವಾ, ಹೋಗ್ತಾಯಿದ್ದ ಅಂತ ಗೊತ್ತಾನೆ, ಇದು ಯಾಕೆ ಇವತ್ತಿದ್ದಿಲ್ವಾ, ಇದು ಎಲ್ಲೋಯ್ತು ಅಂತ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಅದು ಅಡ್ಜಸ್ಟ್ ಮಾಡಿಕೊಂಡು ಸಿಕ್ಕಿದ್ದನ್ನು ಅಮೃತ ಥರ ಒಂದು ಕೇಕ್ ಬಂದರೆ ಸಾಕು, ರಪ ಎಲ್ಲ ಒಂದು 5 ನಿಮಿಷಕ್ಕೆ ಎಲ್ಲ ಖಾಲಿ. ಅಂದರೆ ಆ ವ್ಯಾಲ್ಯೂಸ್, ಲೈಫನ್ನ ಒಂದು ಲೈಫ್ ವ್ಯಾಲ್ಯೂಸ್ ತುಂಬ ಗೊತ್ತಾಗುತ್ತೆ. ಯಾವ ಥರ ಇರಬೇಕು, ಏನೂ ಇಲ್ದಿರಾಗ, ಫೋನ್ ಇಲ್ಲ, ಇದಿಲ್ಲ, ಫ್ರೆಂಡ್ಶಿಪ್ ಇಲ್ಲ, ಫ್ರೆಂಡ್ಸ್ ಇಲ್ಲ, ಒಂದು ಎಲ್ಲ ವಿಡ್ರಾಲ್ ಎಲ್ಲ ಏನೂ ಇರೋಲ್ಲ. ಬಟ್ ಹಿಂಗೆ ಯಾವ ಥರ ಒಂದು ಬದುಕ್ಬೋದು ಅಂತ ವ್ಯಾಲ್ಯೂಸು, ಲೈಫ್ ಅನ್ನೋ ಒಂದು ವ್ಯಾಲ್ಯೂಸು ತುಂಬ ಕಲಿತೀವಿ. ಇನ್ನು ನೀವು ಸ್ವೀಟ್ 14 ಥರನೇ ಕಾಣ್ತಿರಲ್ಲ, ಹೇಗೆ ಸಾಧ್ಯ ಅಂತ ಹೇಳಿ? 14 ಇಲ್ಲ, ಸ್ವಲ್ಪ ಬಿಳಿ ಇದೆಲ್ಲ ಬಂದೈತೆ. ಅದು ಕಾಮನಾಗಿ ಎಲ್ರಿಗೂ ಇರುತ್ತೆ, ಏನಂದರೆ ಹಿಂದಿನ ಸೀಕ್ರೆಟ್ ಅಂತ ಹೇಳಿ? ಐ ಥಿಂಕ್ ಫಿಟ್ನೆಸ್ ಅನ್ನೋದು ನಮ್ಮ ತಂದೆಯವ್ರನ್ನ ನೋಡ್ಕೊಂಬಂದಿದ್ದೀನಿ. ಸೊ ಅವ್ರು ಇವಾಗಲೂ ಟೆನ್ನಿಸ್ ಆಡ್ತಾರೆ. ಈಗಲೂ ಕಾರ್ ಡ್ರೈವರೇ ಇಷ್ಟಪಡಲ್ಲ, ಅವರೇ ಓಡಿಸ್ಕೊಂಡು ಹೋಗ್ತಾರೆ. ಬರೀ ಶೂಟಿಂಗ್ ಅಂತ ಬಂದಾಗ ಯಾವುದೋ ಕಾರ್ ಕಳ್ಸ್ಕೊತಾರೆ. ಸೊ ಐ ಥಿಂಕ್ ಫಿಟ್ನೆಸ್ ಲೆವೆಲ್ ಅನ್ನೋದು ಮೇಂಟೈನ್ ಮಾಡೋದಿದೆಯಲ್ಲ, ನಮ್ಮ ತಂದೆ ತಾಯಿನ ನೋಡಿಕೊಂಡು ನಾವು ಬಂದಿರೋದು. ಆ್ಯಂಡ್ ಎಲ್ಲೋ ಒಂದು ಕಡೆ ಯಾವುದೂ ಅತಿ ಹೆಚ್ಚು ಮಾಡಬಾರ್ದು, ಯಾವುದಕ್ಕೂ ದಾಸನ ಆಗಬಾರ್ದು, ಯಾವುದಕ್ಕೂ ಮಡಿವಂತಿಕೆನೇ ಇರಬಾರ್ದು. ಏನು ಮಾಡ್ತೀವೋ ಅದಕ್ಕೆ ಸ್ವಲ್ಪ ಮಾಡ್ಕೊಂಡು ಹೋದರೆ ಅದು 100% ಕಾಪಾಡ್ಕೊಂಡು. ಬರೀ ಇದರಲ್ಲೇ ಇದ್ಬಿಡ್ತೀನಿ ಅಂದರೆ ಅದು ಹೆಲ್ತ್ ಅಪ್ಸೆಟ್ ಆಗುತ್ತೆ. ಬರೀ ಏನು ಬೇಡ ಅಂತ ಇದ್ರೂ ಅದು ಒಂದಿದು ಎಲ್ಲ ಇರಬೇಕು ಲೈಫಲ್ಲಿ. ಬಟ್ ಎಷ್ಟಿರಬೇಕೋ ಅಷ್ಟು ಇದ್ಕೊಂಡು ತೊಗೊಂಡೋದ್ರೆ ಐ ಥಿಂಕ್ ಇಟ್ಸ್ ಒಂದಿದು. ಆ್ಯಂಡ್ ಜೀನ್ಸ್, ಮೋಸ್ಟ್ಲಿ ನಮ್ಮ ಅಪ್ಪ ಅಮ್ಮ ಜೀನ್ಸು ಅದು ನನಗೆ ಬಂದಿರ್ಬೋದು, ಲೈಕ್ ಇದನ್ನು ಕಾಪಾಡ್ಕೊಳಕ್ಕೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನನಗೂ ಆ ಫಿಟ್ನೆಸ್ ಅನ್ನೋದು ತುಂಬ ಮುಖ್ಯ. ತುಂಬ ಲೈಕ್ ದಿನ ಬೆಳಗ್ಗೆ ನಾನು ಸ್ಟಾರ್ಟ್ ಆಗೋದೇ ಬೆಳಗ್ಗೆ ಒಂದು 6:30-7 ಗಂಟೆ ಜಿಮ್ಗೆ ಹೋಗೋದು. ಮೋಸ್ಟ್ಲಿ ನಾನು 6 ಪ್ಯಾಕ್ ಮಾಡಿಲ್ಲ, ಇಲ್ಲ ಬ್ರಾಡ್ ಆಗಿಲ್ಲ, ಬಟ್ ಇದಿಲ್ಲ. ಬಟ್ ಎಲ್ಲೋ ಅದು ಮೇಂಟೈನ್ ಮಾಡಬೇಕು. ಟೆನ್ನಿಸ್ ಆಡ್ತೀನಿ, ಜಿಮ್ ಮಾಡ್ತೀನಿ ಫ್ರೀ ಇದ್ದಾಗ. ಸೊ ಇನ್ಮೇಲೆ ನೆಕ್ಸ್ಟು ಪ್ರಾಜೆಕ್ಟ್ಗೆ ಸ್ವಲ್ಪ ಡ್ಯಾನ್ಸು ಬೇಕಾಗುತ್ತೆ. ಒಂದು ಸಿನಿಮಾಗೆ ಒಂದು ತುಂಬ ಒಳ್ಳೆ ಡ್ಯಾನ್ಸ್ ಇದು ಬೇಕಂತ ಹೇಳಿದ್ದಾರೆ. ಸೊ ಅದಕ್ಕೆ ಮೋಸ್ಟ್ಲಿ ನೆಕ್ಸ್ಟ್ ಡ್ಯಾನ್ಸ್ ಪ್ರಾಕ್ಟೀಸ್ಗಳೆಲ್ಲ ಶುರು ಆಗುತ್ತೆ, ಕ್ಲಾಸಸ್ಗಳು ಸ್ಟಾರ್ಟ್ ಆಗುತ್ತೆ. ಬೇರೆ ನೆಕ್ಸ್ಟ್ ಲೆವೆಲ್ ಆಫ್ ಕಲಿಬೇಕಂತಲೇ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಒಂದು ಕಡೆ ಫಿಟ್ನೆಸ್ ಕಾಪಾಡ್ಕೊಂಡು ಹೋದರೆ ಅದು ಆಮೇಲೆ ತುಂಬ ವಿಪರೀತ ತಲೆ ಕೆಡಿಸ್ಕೊಬಾರ್ದು. ತಲೆ ಕೆಡಿಸ್ಕೊಬೇಕು ಲೈಫಲ್ಲಿ, ಬಟ್ ತುಂಬ ಅದನ್ನು ಕೆಡಿಸ್ಕೊಂಡ್ರೂ ತುಂಬ ಕಷ್ಟ ಆಗುತ್ತೆ. ಒನ್ ಡೇ ಅಟ್ ಎ ಟೈಮ್ ಅಂತ ಹೋಗ್ತಾಯಿದ್ರೆ ಐ ಥಿಂಕ್ ಅದಕ್ಕಿಂತ ದೊಡ್ಡ ಮಂತ್ರ ಯಾವುದಿಲ್ಲ.
ಯಾಕಂದರೆ ನಾಳೆ ಏನಾಗ್ಬೋದು, ನಾಳೆ ದಿನ ಆಗೋದು ಯಾರಿಗೂ ಗೊತ್ತಿಲ್ಲ. ಸೊ ಒನ್ ಡೇ ಅಟ್ ಎ ಟೈಮ್ ತೊಗೊಂಡ್ರೆ ಅವತ್ತಿನ ದಿನ ಏನು ಮಾಡಬೇಕು, ಅವತ್ತಿನ ದಿನ ಯಾವ ಥರ ನಾವು ಖುಷಿಯಾಗಿರಬೇಕು. ಅಪ್ಸ್ ಆ್ಯಂಡ್ ಡೌನ್ಸ್ ಆಬ್ವಿಯಸ್ಲಿ ಇದ್ದೇ ಇರುತ್ತೆ ಮನುಷ್ಯ ಅಂದಮೇಲೆ. ತುಂಬ ಎಮೋಷ್ನಲ್ ಇದು ನನಗೂ ಆಗೈತೆ ಎಷ್ಟೊಂದು ಸಲ. ಬಟ್ ಅದನ್ನು ಒಂದು ಚಾಲೆಂಜಾಗಿ ತೊಗೊಂಡು ಮುಂದೆ ಹೋಗೋದೇ ಐ ಥಿಂಕ್, ಒಂದು ಕಾಪಾಡ್ಕೊಂಡು ಹೋಗೋದೇ ಐ ಥಿಂಕ್ ಒಂದು ಲೈಫ್ ಫಿಟ್ನೆಸ್ ಆ್ಯಂಡ್ ಗೋಲ್ಸ್. ಫೈನಲಿ ಅಮ್ಮ ಅಂತ ಬಂದಾಗ ಎಲ್ಲರ ಅಮ್ಮನೂ ಕೂಡ ಒಂಥರ ತ್ಯಾಗ ಮಾಡಿರ್ತಾರೆ. ಆ್ಯಂಡ್ ನಿಮ್ಮ ಅಮ್ಮನ ನೋಡ್ತಾ ಇದ್ದಾರೆ, ನಮ್ಗೊಂಥರ ಆ ಥರ ತುಂಬ ಜನ ಇದ್ದಾರೆ, ಆದರೂ ಒಂಥರ ಸ್ಪೆಷಲ್ ಅಂತ ಅನಿಸುತ್ತೆ ನಮಗೆ. ಅವರು ಮಾಡಿದಂಥ ಒಂದು ತ್ಯಾಗ, ಆ ಸಿಚುವೇಶನಲ್ಲೂ ನಿಮ್ಮನ್ನು ನೋಡಿದ ರೀತಿ, ಬೆಳೆಸಿದ ರೀತಿ, ಹ್ಯಾಂಡಲ್ ಮಾಡಿದ ರೀತಿ, ಏನು ಹೇಳ್ಕೊಳಕ್ಕೆ ಇಷ್ಟಪಡ್ತೀರಾ? ಯಾಕೆಂದರೆ ಅಲ್ಲಿಂದಲೇ ಶುರುವಾಗಿರೋದು ನಿಮ್ಗೆ ಹೇಗೆ ಹೆಣ್ಮಕ್ಳಿಗೆ ಗೌರವ ಕೊಡಬೇಕು ಅಂತ ಹೇಳಿ, ಅದೇ ಮೂಲ. ಅದನ್ನು ನೀವು ಹೇಳೋದಾದರೆ ಐ ಥಿಂಕ್ ಅವ್ರ ಬಗ್ಗೆ ಅವ್ರು ಯಾವತ್ತೂ ಯೋಚನೆ ಮಾಡಿಲ್ಲ. ಐ ಥಿಂಕ್ ದ ಫಸ್ಟ್ ಇದನ್ನೇ ಅವರು ಆಕ್ಸಿಡೆಂಟ್ ಆಯಿತು, ಕೈ ಕಳ್ಕೊಂಡಿರ್ತಾರೆ. ಲೈಕ್ ಐ ಥಿಂಕ್ ನಾನು ಫಸ್ಟ್ ಸ್ಟ್ಯಾಂಡರ್ಡು ಇಲ್ಲ ಅದಕ್ಕಿಂತ ಚಿಕ್ಕ ವಯಸ್ಸು. ಸೊ ಅವರು ಒಂದೇ ಕೈನಲ್ಲಿ ನಮ್ಮನ್ನು ಬೆಳೆಸ್ತಾರೆ. ಬೆಳಗ್ಗೆದ್ದು 5:30 ಎದ್ದು ನಮಗೆ ಸ್ಕೂಲಿಗೆ ರೆಡಿ ಮಾಡಿ, ಬೆಳಗ್ಗೆ ಬ್ರೇಕ್ಫಾಸ್ಟು, ಆಮೇಲೆ 10:30 ಒಂದು ಬ್ರೇಕ್ ಇರುತ್ತೆ, ಆಮೇಲೆ 1:30 ಲಂಚ್ ಟೈಮ್ಗೆ ಎಲ್ಲ ಪ್ಯಾಕ್ ಮಾಡಿ ಹಲ್ಸೂರಿಗೆ ನಾವು ಸ್ಕೂಲ್ ಇದ್ದಿದ್ದು. ಸೊ ಜೆ ಪಿ ನಗರಿಂದ ಹಲ್ಸೂರಿಗೆ ಹೋಗೋದು. ಎಷ್ಟೊಂದು ಸಲ ಅವರೇ ಒಂದು ಡ್ಯಾಡಿ ಎಲ್ಲಾದರೂ ಶೂಟಿಂಗ್ ಹೋದರೆ ಅವರೇ ಒಬ್ಬರು ಆಟೋ ಇಟ್ಕೊಂಡು ಬಂದು ಕರ್ಕೊಂಡು ಹೋಗೋದು, ಇಲ್ಲ ಪೇರೆಂಟ್ ಟೀಚರ್ ಮೀಟಿಂಗ್ ಬರೋದು. ಸೊ ಅದೆಲ್ಲ ತುಂಬ ಮಾಡಿದ್ದಾರೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನಮಗೆ ಕಮ್ಮಿ, ನನಗೆ ಕೈ ಇಲ್ಲ, ನನಗೆ ಮಾಡ್ಕೊಡೋಕ್ಕಾಗಲ್ಲ, ನಾನು ಇದು ಮಾಡಲ್ಲ ಹೋಗು ಅಂತ ಯಾವತ್ತೂ ಇಲ್ಲ. ಐ ಥಿಂಕ್ ಫ್ಯಾಮಿಲಿ ಅಂತ ಬಂದಾಗ ಸಿಕ್ಕಾಬಡೆ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಲೈಕ್ ಅವ್ರ ಬಗ್ಗೆ ಇನ್ನೂ ನಾವೇ ಹೇಳಬೇಕು, ಬನ್ನಿ ಇದಿಸ್ಕೊಡ್ತೀವಿ, ಬನ್ನಿ ಅದು ತೊಗೊತೀವಿ, ಬನ್ನಿ ಇದು ಮಾಡ್ತೀವಿ. ಅವ್ರು ಬಾಯ್ ಬಿಟ್ಟಂತೂ ಕೇಳೋದೇ ಇಲ್ಲ. ಒಂದು ಚೂಡಿದಾರ್ ಬೇಕು ಅಂದ್ರೂ ನಾವು ಏನಾದರೂ ಬನ್ನಿ ಮಮ್ಮಿ ಹೋಗೋಣ ತೊಗೊಳೋಣ ಅಂತ, ಅವರಾಗರು ಏನಂತ ನೋಡು ಇದಾಗೈತೆ ಹಳೇದಾಗೈತೆ ಅಂತ ಹೇಳೋದೇ ಇಲ್ಲ. ಇಲ್ಲ, ಇವಾಗ ಮರ್ತು ಬಿಟ್ಟಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಜಾಸ್ತಿ ಒಂದೇ ಕೈನಲ್ಲಿ ಕೆಲಸ ಮಾಡಿದಾಗ, ಆ್ಯಸ್ ಏಜ್ ಇಸ್ ಗೋಯಿಂಗ್, ಒಂದೇ ಕೈನಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಕೆಲಸ ಮಾಡಿದಾಗ ಪೇನ್ ಬಂದಾಗ ನಿಜವಾಗ್ಲೂ ನಮಗೂ ಮನಸ್ಸು ಒಂಥರ ಚುರುಕನತ್ತೆ. ಅಪ್ಪ ಒಂದು ಕೈನಲ್ಲೇ ಮಾಡ್ತಾರೆ, ಕೈನೂ ಅಂತಾರೆ, ಅದೊಂದು ಚೂರು. ಆಮೇಲೆ ಒಂದೊಂದ್ಸಲಿ ಈ ಕೈನೂ ನೋವು ಬಂದುಬಿಡುತ್ತೆ, ಹಾಫ್ ಇದು ರೈಟ್ ಹ್ಯಾಂಡು. ಸೊ ಅದು ನೋಡಿದಾಗ ಒಂಥರ ಅಯ್ಯೋ ಅನಿಸುತ್ತೆ. ಬಟ್ ಫ್ಯಾಮ್ಲಿಗೋಸ್ಕರ, ನಮ್ಮ ತಂದೆಯವ್ರಿಗೋಸ್ಕರ, ನನಗೋಸ್ಕರ, ನಮ್ಮ ಅಕ್ಕಗೋಸ್ಕರ ಐ ಥಿಂಕ್ ಅವ್ರ ಲೈಫೇ ಒಂಥರ ಒಂದು ಸ್ಯಾಕ್ರಿಫೈಸ್. ಅಂದರೆ ಇವ್ರು ಚೆನ್ನಾಗಿರಬೇಕು ಅಂತ ಏನೇನು ಮಾಡಬೇಕು ಎಲ್ಲ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಇಂಟರ್ವ್ಯೂಸ್ ಇನ್ನೂ ಇರೋದ್ರಿಂದ ಬೇಗ ಬಿಟ್ಟಿದ್ವಿ. ಇನ್ನೊಂದಿನ ಫ್ರೀಯಾಗಿ ಕೂತ್ಕೊಂಡು ಇಡೀ ಜರ್ನಿ ಬಗ್ಗೆ ಕೇಳೋಣ. ಅಭಿಮಾನಿಗಳು, ಪ್ರೀತಿ ಅಂತ ನಿಮಗೆ ಬಾಚಿ ಕೊಡ್ತಿರೋದು ಅಭಿಮಾನಿಗಳು, ಅದರಲ್ಲೂ ಕೂಡ ಪುಟ್ಟ ಮಕ್ಕಳು ಆ್ಯಂಡ್ ತಾಯಿಂದಿರು, ಪ್ರತಿ ಮನೆಯ ತಾಯಿಂದಿರು ನಿಮಗೆ ಕೊಡ್ತಿರುವಂಥ ಪ್ರೀತಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ? ನಿಮ್ಮನ್ನು ಪ್ರೀತಿ ಮಾಡುವಂಥ ಅಭಿಮಾನಿಗಳಿಗೂ ಸೇರಿ ಎಲ್ಲ ನನ್ನ ಅಭಿಮಾನಿಗಳು, ಯಾರ್ಯಾರು ನನಗೆ ವೋಟ್ ಮಾಡಿ, ಯಾರು ನನಗೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಬ್ಯೂಟಿಫುಲ್ ಜರ್ನಿ ಕರ್ಕೊಂಬಂದಿರ, ಥ್ಯಾಂಕ್ ಯು ಸೊ ಮಚ್. ಇದು ನಾನು ಯಾವತ್ತೂ ಮರೆಯಲ್ಲ. ನನ್ನ ಸಿನಿಮಾ ಒಂದು 100 days ಓಡಿದಷ್ಟೇ ನನಗೆ ಖುಷಿಯಾಗೈತೆ. ಒಂದು ಆಲ್ಮೋಸ್ಟ್ ಒಂದು ಫಿನಾಲೆಗೆ ಬಂದಿದ್ದೀನಿ, ಇಲ್ಲ ಒಂದು ಟಾಪ್ 5 ಬಂದಿದ್ದೀನಿ ಅಷ್ಟೇ ಖುಷಿಯಾಗೈತೆ. ಆ್ಯಂಡ್ ಆಚೆ ಬಂದಾಗ ನಾನು ರೆಸ್ಪಾನ್ಸ್ ನೋಡಿದಾಗ ತಾಯಂದಿರಾಗಿರ್ಬೋದು, ಮಕ್ಕಳಾಗಿರ್ಬೋದು, ನೀವು ಹೇಳ್ದಂಗೆ ಪ್ರತಿಯೊಬ್ಬರೂ ಮನೆಗೆ ಒಂದು ಮಗ ಇರಬೇಕಂದ್ರೆ ಈ ಥರ ಇರಬೇಕಂತ ನೀವು ಹೇಳ್ತಾಯಿರ. ಥ್ಯಾಂಕ್ ಯು ಸೊ ಮಚ್. ಇದು ತುಂಬ ದೊಡ್ಡ ಮಾತು. ಅದೇ ರೀತಿಯಲ್ಲಿ ನನ್ನ ಸಿನಿಮಾಗಳು ರಿಲೀಸಿಗೆ ರೆಡಿ ಆಗ್ತದೆ, ಸಿನಿಮಾಗಳು ಮಾಡ್ತೀನಿ. ಎಲ್ಲೋ ಒಂದು ಕಡೆ ನಿಮ್ಮ ನಿರೀಕ್ಷೆಗಿಂತ ಜಾಸ್ತಿ ನಾನು ಕೆಲಸ ಮಾಡಿ, ನಮ್ಮ ತಂದೆಯವ್ರು ಏನು ಹೆಸರು ಮಾಡಿದ್ದಾರೆ ಅದನ್ನು ಉಳಿಸ್ಕೊಂಡು, ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊತೀನಿ. ಇದೇ ಥರ ನಿಮ್ಮ ಪ್ರೀತಿ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಆ್ಯಂಡ್ ಕಲರ್ಸ್ ಇದಕ್ಕೆ ನಮ್ಮ ಝೀ ವೀಕ್ಷಕರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬಿಗ್ ಬಾಸ್ ನನ್ನ ಲೈಫಲ್ಲಿ ಒಂದು ಸೆಕೆಂಡ್ ಇನ್ನಿಂಗ್ಸ್ ಕೊಟ್ಟೈತೆ. ಆ್ಯಂಡ್ ಸುದೀಪ್ ಸರ್ಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಒಂದು 55 days ಬರೋಕ್ಕೆ ಒಂದು ಜರ್ನಿ, ಅವರು ತುಂಬ ನನಗೆ ಒಂದು ಒಳ್ಳೆಯ ಸಪೋರ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ದರ್ಶನ್ ಸರು, ನನ್ನ ಸಿನಿಮಾ ನವಗ್ರಹ ರಿಲೀಸ್ ಆಗಿದ್ದು ಐ ಥಿಂಕ್ ಅದು ಒಂದು ತುಂಬ ಪ್ಲಸ್ ಆಯಿತು ನನಗೆ, ಭಯಂಕರ ಪ್ಲಸ್ ಆಗೈತೆ. ಐ ಥಿಂಕ್ ನನ್ನ ವೋಟ್ ಬ್ಯಾಂಕು ಎಲ್ಲ ತುಂಬ ಇನ್ಕ್ರೀಸ್ ಆಗೈತೆ. ಸೊ ಅವ್ರಿಗೆ, ಆಮೇಲೆ ಅವ್ರ ಫ್ಯಾನ್ಸು, ಡಿ ಬಾಸ್ ಫ್ಯಾನ್ಸ್ ಅಂತ ನಾವೇನು ಕರಿತೀವಿ, ಐ ಥಿಂಕ್ ನಾನು ಎಷ್ಟೊಂದು ಟ್ರೋಲ್ ಪೇಜಸ್ಸು ಮತ್ತು ಎಲ್ಲ ತೆಗ್ದು ನೋಡಿದಾಗ ಕಮೆಂಟ್ಸು, ಡಿ ಬಾಸ್ ಅವರ ಫ್ಯಾನ್ಸು ತುಂಬ ನನಗೆ ಸಪೋರ್ಟ್ ಮಾಡಿದ್ದೀರಾ, ತುಂಬ ಹೆಲ್ಪ್ ಮಾಡಿದ್ದೀರಾ. ಥ್ಯಾಂಕ್ ಯು. ಆ್ಯಂಡ್ ಪ್ರತಿಯೊಬ್ರಿಗೂ, ಯಾರ್ಯಾರು ವೋಟ್ ಮಾಡಿದ್ದೀರಾ, ಯಾರು ನನ್ನ ಇಷ್ಟಪಟ್ಟಿದ್ದೀರಾ. ನನ್ನ ಮನೆಯಲ್ಲಿದ್ದಾಗ ಬಿಗ್ ಬಾಸ್ ಮನೇಲಿ ಏನಾಗುತ್ತೆ ನನ್ನ ಇಮೇಜ್ ಅಂತ ಅಂದ್ಕೊಂಡಿದ್ದೆ, ಬಟ್ ಬಂದಾಗ ಒಂದು ಮನೆ ಮಗ ಥರ ನೀವೆಲ್ಲ ಸ್ವೀಕರಿಸಿದ್ದೀರಾ. ಆಮೇಲೆ ಒಂದು ಒಳ್ಳೆತನಕ್ಕೆ ನೀವೆಲ್ಲ ಅಪ್ರಿಷಿಯೇಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದು ಬಿಗ್ ಬಾಸ್ ಧರ್ಮಕೀರ್ತಿಯವರ ಮಾತುಗಳು. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಝೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.